प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुक्मा व्यामोहतस्तदितराणि तृणाय मेने अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये। என் பிறவிதீர இறைஞ்சினே நின்னமுதா அன்பே தகழி அளித்தானே நன்புகழ் சேர் சீதத்தார் முத்துக்கள் சேரும் கடல் மல்லை ಭೂತತ್ತಾರ್ பொன்னம் கழல். ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸಬಿತಾ. ಐ திங்க் செவன் மட்டும் ஆயிருந்தது இல்லையா? 7 பாட்டு ஆயிருந்தது. அப்போ 2ஆம் திருவந்தாதி. Hello. Sabita, you're there? I'm there, ma'am. Yeah, okay. 7 ஆயிருந்தது இல்லையா? 6 நினைச்சேன். I'm not sure. Can ask somebody. 6 நினைச்சிருந்தேன் நான். 6, okay. 6 ಆಗಿದೆ ಮ್ಯಾಮ್. 6. Okay. கழலெடுத்து வாய் மடித்து கண் சுழன்று ஆத்தார் அழலெடுத்த சிந்தையராயஞ்ச கழலெடுத்த போராளி ஏந்தினான் பொன்மலர் சேவடியே ஓராழி நெஞ்சே உகந்து கழலெடுத்து வாய் மடித்து கண் சுழன்று மாத்தார் அழலெடுத்த சிந்தையராயஞ்ச தழலெடுத்த போராழி ஏந்தினான் பொன்மலர் சேவடியே ஓராழி நெஞ்சே உகந்து. கழலெடுத்து வாய் மடித்து கண் சுழன்று மாற்றார் அழலெடுத்த சிந்தையராய் அஞ்ச தழலெடுத்த போராழி ஏந்தினான் பொன்மலர் சேவடியே ஓராழி ನೆಂಜೆ ಉಗಂದು. ಓರಾಳಿ ನೆಂಜೆ ಅಂತಂದ್ರೆ ಆಳವಾದ ಮನಸ್ಸು ಅಂತ ಇಲ್ಲಿ ಮನಸ್ಸಿಗೆ ಅಡ್ರೆಸ್ ಮಾಡಿ ಹೇಳ್ತಾರೆ. ಯಾಕೆ ಆಳಿ ನೆಂಜೆ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಅದ್ರ ಡೆಪ್ತ್ ಗೊತ್ತಾಗಲ್ಲ ಅಂತ. ಏನೇನೋ ಯೋಚನೆ ಮಾಡ್ತಾ ಮಾಡ್ತಾ ಮನಸ್ಸು ಎಲ್ಲೆಲ್ಲೋ ಹರ್ಕೊಂಡು ಹೋಗುತ್ತೆ, ಅದರ ಆಳ ಗೊತ್ತಾಗೋದಿಲ್ಲ. ಇನ್ನೊಂದು, ಆಳಿ ಅಂದ್ರೆ ಸಮುದ್ರ, ಗಂಭೀರವಾಗಿಯೂ ಇರುತ್ತೆ ಅಂತ. ಗಂಭೀರವಾಗಿ ಚಿಂತೆ ಮಾಡೋ ಮನಸ್ಸೇ, ಅದಕ್ಕೋಸ್ಕರ ಆಳಿ ನೆಂಜೆ ಅಂತ ಹೇಳ್ತಾರೆ. ಅದರಲ್ಲಿ ಆಳವಾಗಿ
ಚಿಂತೆ ಮಾಡಿದಾಗ ಮುತ್ತು ರತ್ನಗಳೆಲ್ಲ ಸಿಗುತ್ತೆ. ಸಮುದ್ರದಲ್ಲಿ ಹೇಗೆ ಹೋದಾಗ ಮುತ್ತು ರತ್ನಗಳೆಲ್ಲ ಸಿಗುತ್ತೋ ಅದೇ ತರ ಆಳವಾಗಿ ಗಂಭೀರವಾಗಿ ಮನನ ಮಾಡಿದಾಗ ಒಳ್ಳೊಳ್ಳೆ ವಿಷಯಕ್ಕೆ ಸಾಕ್ಷಾತ್ಕಾರಗಳಾಗತ್ತೆ. ಅದನ್ನ ಇಲ್ಲಿ ಆಳಿನಂಜೆಗೆ ಅಲ್ಲಿ ಅಡ್ರೆಸ್ ಮಾಡಿ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಭಗವಂತ ಶತ್ರುಗಳಲ್ಲಿ ಬೆಂಕಿ ತರ ಕಣ್ಣನ್ನ ಮಾಡ್ಕೊಳ್ತಾನಂತೆ. ತಳಲಿಡುತ್ತೆ ಕಣ್ಣನ್ನ, ಹಾಗೆ ಕೋಪದಿಂದ ಬೆಂಕಿ ತರ ನೋಡ್ಕೊಂಡು ಶತ್ರುಗಳನ್ನ ನೋಡ್ತಾನೆ. ಕಳಲೆಡುತ್ತು ವಾಳ್ಮಡುತ್ತು. ಕಡಲ್ ಅಂತ ಹೇಳಿದ್ರೆ ಈ ಭೂಮಿನೆಲ್ಲ ಅಳ್ಕೊಂಡಲ್ಲ, ತ್ರಿವಿಕ್ರಮ ಅವತಾರ ಆದಾಗ ಯಾರಿದ್ದಾರೆ ಅಂತರಿಕ್ಷದಲ್ಲಿ ಅಂತ ನೋಡ್ಲಿಲ್ವಂತೆ. ಇವಾಗ ನಾವ್ ಯಾವ್ದಾದ್ರು ಒಂದು ದಾರಿನಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ಇದಾರ ಆ ಕಡೆ ಈ ಕಡೆ ಅಂತ ಗಾಡಿ ಓಡಿಸ್ಬೇಕಾದ್ರೆ ಏನಾದ್ರು ಮಾಡ್ತೀವಲ್ಲ, ಹಾಗೇನು ಮಾಡ್ಲಿಲ್ವಂತೆ. ಆಡಿ ಯಾವ್ದೋ ಸುದರ್ಶನ ಚಕ್ರ ಬೆಂಕಿ ಉಳ್ತಾ ಇತ್ತಲ್ಲ, ಅದನ್ನ ತಗೊಂಡು ಒಂದೇ ಸಿಟ್ಟಿಂದ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದಂತೆ. ತ್ರಿವಿಕ್ರಮ ಅವತಾರದಲ್ಲಿ ಯಾರನ್ನೂ ಶಿಕ್ಷೆ ಮಾಡ್ಲಿಲ್ಲ. ಸಿಟ್ಟಿ ಯಾಕೆ ಅಂತ ಹೇಳಿದ್ರೆ, ಒಂದು ಎಲ್ಲ ಹೇಳ್ತಾ ಇದ್ದಾಗ್ಲೂ ಜನರು ಹೇಗೆ ದುರಹಂಕಾರ ಪಡ್ತಾರಲ್ಲ, ಬಲಿಚಕ್ರವರ್ತಿ ಅವನು ರಾಕ್ಷಸ ವಂಶಕ್ಕೆ ಸೇರಿದವನೇ, ಅಹಂಕಾರ ಪಡ್ತಾರಲ್ಲ ಅಂತ ಹೇಳಿ ಇನ್ಯಾರಾದ್ರೂ ಆ ತರ ಮಾಡ್ತಾ ಇದ್ರೆ ಅಕಸ್ಮಾತ್ ಇಡೀ ಜಗತ್ತನ್ನ ಆಕ್ರಮಿಸ್ಕೊಂಡು ಎಲ್ಲ ತನ್ನದೇ ಸ್ವಂತಿಕೆಯನ್ನ ಮಾಡಿಸ್ಕೊಳ್ಳಿ. ಯಾರ ಸ್ವತ್ತಿದು? ಭಗವಂತನ ಸ್ವತ್ತನ್ನ ಯಾರು ಆಕ್ರಮಿಸ್ಕೊಂಡು ಇದು ನನ್ನದು ಅಂತ ಹೇಳ್ಕೊಂಡು ಅಹಂಭಾವ ಪಡಕ್ಕೆ ಆ ಒಂದು ಕೋಪ ಬಂದಿತ್ತು ಒಂದು. ಅದರಿಂದ ಭಗವಂತ ಕಾಲನ್ನ ತೆಗೆದು ವಾಯ್ ಮಡಿತ್ತಂದ್ರೆ ಇದೇ ತರ ನಾವು ನೋಡಿದ್ವಿ ನರಸಿಂಹಾವತಾರದಲ್ಲಿ. ಆ ಸಿಂಹ ಹಲ್ಲುಗಳ ಕೋರೆ ಹಲ್ಲನ್ನ ತೋರ್ಸತ್ರ ವಾಯ್ ಮಡಿತ್ತು ಅಂತ ಅಲ್ಲಿ ನಾವು ನೋಡಿದ್ವಿ. ಇಲ್ಲಿ ವಾಯ್ ಮಡಿತ್ತು ಅಂದ್ರೆ ಒಳಗೊಳಗೆ ಹಲ್ಲಲ್ಲಿ ಕಡಿತಾರೆ ಕೋಪದಲ್ಲಿ ಅಂತ ಹೇಳ್ತೀವಲ್ಲ, ಆ ತರ ವಾಯ್ ಮಡಿತ್ತು ಅಂದ್ರೆ ಆ ಕೋಪ ಪ್ರಕಟ ಮಾಡೋದು ಅದೊಂದು ಬಾಡಿ ಲ್ಯಾಂಗ್ವೇಜ್. ಅದನ್ನ ಇಲ್ಲಿ ತೋರ್ಸೋ ವಾಯ್ ಮಾಡುತ್ತೆ. ತಪ್ಪು ಯಾರು ಮಾಡಿದ್ರು ಬಿಡೋದಿಲ್ಲ. ಕಣ್ಸು ಅಂದ್ರೆ ಏನು ಅದು ಕಣ್ಣಲ್ಲೇ ಗೊತ್ತಾಗ್ಬಿಡ್ಬೇಕು. ಶಿಕ್ಷೆ ಮಾಡ್ತೀನಿ ನಾನು, ಸುಮ್ಮನೆ ಬಿಡಲ್ಲ ಅನ್ನೋ ತರ ಒಂದು ಕಣ್ಣಲ್ಲೇ ಗೊತ್ತಾಗತ್ತೆ. ಆ ಕೋಪವನ್ನ ಕಣ್ಣಲ್ಲಿ ತೋರಿಸ್ತಾನೆ. ಮಾತಾರ್ ಅಂತ ಹೇಳಿದ್ರೆ ಶತ್ರುಗಳ ಮೇಲೆ ಅಳಲೆಡುತ್ತ ಶಿಂದೆಯರ ಎಂಜ ಅವರೆಲ್ಲ ಹೆದರ್ಕೊಂಡ್ಬಿಡ್ತಾನೆ. ಅಳಲೆಡುತ್ತೆ ನಡುಕೊಂಡು ಚಿಂತೆ ಬಂದ್ಬಿಡತ್ತಂತೆ. ಇವನು ಹೀಗೆ ಬರ್ತಾ ಇದ್ದಾನಲ್ಲ ಸುದರ್ಶನ, ಬೆಂಕಿಗಳ ಸುದರ್ಶನ ಮೇಲೆ ಹಾಗೆ ಉಲ್ಕೆ ತರ ಹಾಗೆ ಒಂದು ವ್ಯಾಲ್ಕನ್ ತರ ಮೇಲ್ಮೇಲೆ ಬರ್ತಾ ಇದ್ರೆ ಅಂತರಿಕ್ಷದಲ್ಲಿರೋ ದೇವತೆಗಳಿಗೂ ಎಲ್ಲ ಹೆದರಿಕೆ ಆಗತ್ತಂತೆ. ಯಾಕಂದ್ರೆ ಭಗವಂತನ ಅವನ ಸಂಕಲ್ಪ ಏನು, ಅವನ ಪ್ಲಾನ್ಸ್ ಏನು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಎಲ್ಲರೂ ಬಂದಿದ್ದಾರೆ, ಯಾಗಕ್ಕೆ ಬಂದ್ರು, ಅಲ್ಲಿ ಚಿಕ್ಕದಾಗಿ ವಾಮನನಾಗಿದ್ದ, ಈಗ ದೊಡ್ಡದಾಗಿ ತ್ರಿವಿಕ್ರಮನಾಗಿ ಬೆಳೆದು ಹೋಗ್ತಾ ಇದ್ದ. ಅಂತರಿಕ್ಷದಲ್ಲಿ ಎಲ್ಲ ದೇವತೆಗಳು ನೋಡ್ತಾ ಇದ್ದಾಗ ಹಾಗೆ ಪಕ್ಕಕ್ಕೆ ಸರ್ಕೊಂಡ್ರಂತೆ. ಆ ಕಾಲ ಹಂಗೆ ಫಾಸ್ಟ್ ಆಗಿ ಹೋಗ್ತಾ ಇತ್ತು. ಇದು ಸುದರ್ಶನ ಚಕ್ರ ಎಲ್ಲ ಮೇಲೆ ಬರ್ತಾ ಇತ್ತು. ತಳೆಲಿಡುತ್ತ ಪೋರಾಳಿ ಎಂದಿನ ಅದೇ ಈ ಬೆಂಕಿ ಉಳ್ತಾ ಇರುವಂತ ಸುದರ್ಶನ ಚಕ್ರವನ್ನ ಕೈಯಲ್ಲಿ ಇಟ್ಕೊಂಡು ಹಾಗೆ ಮೇಲೆ ಹೋದ. ಅವನ ಪೊನ್ಮಲರ್ ಶೇವಡಿಯೇ, ಅವನ ಕಾಲಿದೆಯಲ್ಲ ಅದು ಮಾತ್ರ ಪೊನ್ಮಲರಂತೆ, ಹೂವು ಆಗಿ ಚಿನ್ನದ್ದು ಆಗಿ ವಾಸನೆಯೂ ಇದ್ರೆ ಹೇಗಿರುತ್ತೆ ಅದು ಆ ತರ ಭಗವಂತನ ಪಾದಕಮಲ ಅಂತದ್ದು. ಓರಾಳಿ ನೆಂಜಿ, ಅದನ್ನ ನೆನೆಸ್ಕೊಂಡು ನೀನು ಸಂತೋಷ ಪಡು. ಯಾಕೆಂದ್ರೆ ಉಹಂದ್ ಭಕ್ತಿಯಿಂದ ನಾವು ಅವನ ಪಾದಗಳಿಗೆ ಉಪಾಸನೆ ಮಾಡಬೇಕು. ಅದಕ್ಕೆ ಓರಾಳಿ ನೆಂಜಿ ನೋಡು ಯಾವ ತರ ಅಂತ ಹೇಳಿದ್ರೆ, ಆಶ್ರಿತರನ್ನ ರಕ್ಷಣೆ ಮಾಡಬೇಕು ಅಂತಿದ್ದಾಗ ಕೋಪವನ್ನ ಪ್ರಕಟಣೆ ಮಾಡಿಕೊಂಡು ಯಾರನ್ನು ಲೆಕ್ಕಿಸದೆ ಇಡೀ ಜಗತ್ತನ್ನ ಆಳ್ಕೊಂಡು ಯಾರ್ದು ಸ್ವಂತ, ಏನಿದು ಸ್ವಂತ, ನಂದೇ ಅಹಂಭಾವ ಮಾಡಿಕೊಂಡು ಎಲ್ಲವನ್ನ ಆಕ್ರಮಿಸ್ಕೊಂಡು ಈಗ ಕಲಿಯುಗದಲ್ಲಿ ಕಾಲಘಟ್ಟದಲ್ಲಿ ನಾವು ಅದೇ ತಾನೇ ನೋಡ್ತೀವಿ. ಎಲ್ಲ ಒತ್ತರಿಸ್ಕೊಂಡು ಒಂದೊಂದು ಸ್ಟೇಟ್ಗೂ ನಾವು ಜಗಳ ಆಡ್ತಾ ಇದೀವಲ್ಲ. ಇಲ್ಲಿ ಒಂದೊಂದು ಪ್ರದೇಶ ಕಾಸರಗೋಡು ಜಗಳ, ಇನ್ನೊಂದು ಕಡೆ ಬಾರ್ಡರ್ಸ್ ನಲ್ಲಿ ಒಂದೊಂದು ಇದಕ್ಕೂ ಜಗಳ, ಬೆಳಗಾಮಕ್ಕೆ ಜಗಳ, ಹೀಗೆ ಪ್ರತಿಯೊಂದು ಅಲ್ಲಿ ನಡೀತಾ ಇದೆಯಲ್ಲ. ಅದೇ ತರ ದೇಶಕ್ಕೆ ಜಗಳ, ಕಾಶ್ಮೀರಿಗೆ ಜಗಳ, ಇವಾಗ ಯುಕ್ರೇನ್ ಅವರು ಜಗಳ, ಎಲ್ಲ ಪ್ರತಿಯೊಂದು ಯಾರ ಸ್ವತ್ತು, ಯಾಕೆ ನಾವೆಲ್ಲ ಜಗಳ ಆಡ್ತಾ ಇದೀವಿ? ಇಲ್ಲಿ ಬಂದು ನಶ್ವರವಾಗಿ ಇದ್ದು ಹೋಗೋಕ್ಕೆ ಬೇಡದೇ ಇರೋ ಒಂದು ಇದಕ್ಕೆ ಎಲ್ಲ ಜಗಳ ಆಡ್ತಾರಲ್ಲ. ಖಂಡಿತವಾಗ್ಲೂ ಭಗವಂತನಿಗೆ ಇದನ್ನೆಲ್ಲ ನೋಡಿದ್ರೆ ಸಹಿಸ್ತಾನ, ಕೋಪನೇ ಬರುತ್ತೆ. ಅದಕ್ಕೆ ಎಲ್ಲವನ್ನ ಅಳ್ಕೊಂಡು ಇದೆಲ್ಲ ನನ್ನ ಸ್ವತ್ತು, ಯಾರು ಏನು ಹೇಳ್ಬೇಕಾಗಿಲ್ಲ ಅಂತ ಅವನ ವಿಲಕ್ಷಣೆ, ಅವನ ಪಾದ ವಿಲಕ್ಷಣೆ ಎಲ್ಲದ್ರ ಮೇಲೆ ಇಟ್ನಲ್ಲ. ಆ ಪೊನ್ಮಲರ್ ಶೇವಡಿ ಓರಾಳಿ ನೆಂಜೆ ಉಹಂದ, ಅದನ್ನ ನೀನು ಪ್ರೀತಿಸು, ಧ್ಯಾನಿಸು. ಆ ಪಾದಗಳನ್ನ ಪ್ರೀತಿಯಿಂದ ಭಕ್ತಿಯಿಂದ ಧ್ಯಾನಿಸು ಅಂತ ಆಳ್ವಾರ ಹೇಳ್ತಾರೆ. ಮುಂದೇನು ಹಾಡ್ಬೋದಲ್ಲ. ಉಹಂದುನ್ನೈ ವಾಂಗಿ
உகந்து உன்னை வாங்கி ஒளி நிறங்கொள் கொங்கை ஒளி நிறங்கொள் கொங்கை அகங்குளிர உன்னென்றாளாவே அகங்குளிர உன்னென்றாளாவி உகந்த முலை உண்பாய் போலே உகந்து முலை முன்பாய் போலே நின்று உண்டாய் நீயும் குனிந்து உண்டாய் நீயும் அலை பண்பாளானமையாலன்று அலை பண்பாலானமையாலன்று உகந்துன்னை வாங்கி ஒளி நிறம் கொள் கொங்கை அகம் குளிர உன்னென்றாளாவே உகந்த முலை உண்பாய் போலே முனிந்துண்டாய் நீயும் அலை பண்பாலானமையாலன்று உகந்து உன்னை வாங்கி ஒளி நிறங்கொள் கொங்கை அகங்குளிர உன்னென்றாளாவி உகந்து முலை உண்பாய் போலே முனிந்துண்டாய் நீயும் அலை பண்பாலானமையால் அன்று. ಉಹಂದುನ್ನೈ ವಾಂಗಿ ಅಂದ್ರೆ ಪ್ರೀತಿಯಿಂದ ಎತ್ಕೊಂಡ್ಲಂತೆ. ಪೂತನಿ ಬಂದಾಗ ಮಗುವನ್ನ ಯಾರಿಗೂ ಒಂದು ಚೂರು ಅನುಮಾನ ಬರಬಾರ್ದು. ಯಶೋದೆ ತರಾನೇ ಒಂದು ಗೊಲ್ಲತಿ ತರಾನೇ ಸುಂದರವಾದ ಸ್ತ್ರೀ ತರ ಬರ್ಬೇಕಾದ್ರೆ ಪುಳ್ಳುರುವಾಯಿ ಬಂದಂತ ಒಂದು ಪಕ್ಷಿ ತರ ಹಾರ್ಕೊಂಡ್ ಬಂದ್ಲಂತೆ. ಇವರೆಲ್ಲಾನು ವೇಷಗಳನ್ನ ಬದಲಾಯಿಸ್ಕೊಳ್ಳೋಕೆ ಅವ್ರಿಗೆ ಆಗತ್ತೆ, ರಾಕ್ಷಸರಿಗೆ. ಆತರ ವೇಷವನ್ನ ಬದಲಾಯಿಸ್ಕೊಂಡು ಒಂದು ಪಕ್ಷಿಯಾಗಿ ಬಂದು ಇಳಿಬೇಕಾದ್ರೆ ಹಾಗೆ ಒಂದು ಯಶೋದೆ ತರ ಗೊಲ್ಲತಿ ತರ ಬಂದು ಇಳಿದ್ಲು. ಅಲ್ಲಿ ಅರಮನೆ ಒಳಗೆ ಬಂದು ಮಗುವನ್ನ ಉಹಂದುನ್ನೈವಾಗಿ ತುಂಬಾ ಪ್ರೀತಿಯಿಂದ ಮಗುವನ್ನ ಎತ್ಕೊಳ್ತಾರಲ್ಲ, ಏನು ನಾಜೂಕಾಗಿ, ಅಯ್ಯೋ ಅಷ್ಟು ಪ್ರೀತಿ ಇರೋ ತರ ಮಗುವನ್ನ ಎತ್ಕೊಂಡು ಒಳಿ ನೀರಂಕೊಳ್ ಕೊಂಗೈ ಅಂತ ಹೇಳಿದ್ರೆ ಅವಳು ನಿಜವಾಗ್ಲೂ ಅಂದವಾಗಿ ತರ ಕಾಣಿಸ್ಬೇಕು. ರಾಕ್ಷಸಿ ಅಂತ ಯಾರಿಗೂ ಗೊತ್ತೇ ಆಗ್ಬಾರ್ದು, ಆ ತರ ವೇಷ ಬದಲಾಯಿಸ್ಕೊಂಡ್ ಬಂದಲ್ಲ. ಒಳಿ ನೀರಂ ಒಳ್ಳೆ ಪ್ರಕಾಶಮಯವಾಗಿ ತುಂಬಾ ನೋಡಕ್ಕೆ ಎಲ್ಲರಿಗೂ ಅಟ್ರಾಕ್ಟಿವ್ ಆಗಿತ್ತಂತೆ. ಬೇಡ ಯಾರಮ್ಮ ನೀನು ಅಂತ ಹೇಳಕ್ಕೂ ಯಾರಿಗೂ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿದ್ಲು ಅವಳು ಅಂತ. ಇದು ಸಹಜವಾಗೇ ಆಗತ್ತೆ ಯಾವಾಗ್ಲೂ ಹಾಗೇನೆ. ಯಾರೋ ಒಂದು ವೇಷ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರನ್ನ ಎಲ್ಲಿಗೂ ಅರಮನೆ ಒಳಗೆ ಬಿಡೋದಿಲ್ಲ. ಯಾರಮ್ಮ ನೀನೋ ಹೋಗೋ ಕಡೆ ತಿನ್ಬಿಡ್ತಾರೆ. ಇವಳು ಬಂದಿದ್ ನೋಡಿದ್ರೆ ಇವಳು ಯಾರಿಗೂ ಏನೋ ಅನುಮಾನನೇ ಬರ್ಲಿಲ್ಲ. ಯಾರೋ ತುಂಬಾ ದೊಡ್ಡ ಉತ್ತಮ ಸ್ಥಿತಿವಂತರೇ ಮಗು ನೋಡಕ್ ಬಂದಿದ್ದಾರೆ ಅಂತ ಸುಮ್ಮನೆ ಇದ್ಬಿಟ್ರು ಎಲ್ಲಾರು. ಮಗುನ ಪ್ರೀತಿಯಿಂದ ಎತ್ಕೋತಾಳೆ. ಅವಾಗ ಅಹಂ ಕುಳಿರ ಉಣ್ಣೆಂಡ್ರಾಳ ಅವಳು ಏನ್ ಮಾಡ್ತಾರೆ, ಇವ್ ನಿನ್ ತೃಪ್ತಿ ಆಗೋ ತರ ಹಾಲು ಕುಡಿಪ್ಪ ಅಂತ ಎತ್ಕೊಂಡು ಹಾಲು ಕುಡಿತಾಳಂತೆ. ಆದ್ರೆ ಉಣ್ಣೆಂಡ್ರಾಳ್ ಏನ್ ಹೇಳಿದ್ಲು ಅಂದ್ರೆ, ಆವಿ ನನ್ನ ಪ್ರಾಣವನ್ನೇ ತಗೋ ಅನ್ನೋ ತರ ಹೇಳಿದ್ಲು ಅನ್ನೋ ತರ. ಯಾಕಂದ್ರೆ ಅವಳ ಆವಿಯ ಮುಂಡಾನೆ, ಯಾಕೆ ಭಗವಂತ ಹಾಲು ಕುಡಿಬೇಕಾದ್ರೆ ವಿಷದ ಹಾಲನ್ನ ಅವಳ ಪ್ರಾಣವನ್ನು ಸೇರಿಸಿ ಕುಡಿದ್ನಂತೆ. ಇಲ್ಲಿ ಒಂದೇ ಕಡೆ ಎಲ್ಲಿ ತೋರಿಸ್ತಾರೆ ಅಂದ್ರೆ, ಉಹಂದ ಮುಲೆ ಮುಂಬಾಯ್ ಪೋಲೆ ನೋಡೋರ್ಗೆ ಗೊತ್ತೇ ಆಗ್ಬಾರ್ದಂತೆ. ಏನು ಅವಳು ಎಷ್ಟು ಖುಷಿಯಾಗಿ ಎಷ್ಟು ಹಸಿವಾಗಿತ್ತು ಅವನ ಹತ್ರ ಹಾಲು ಕುಡಿತಾ ಇದ್ದಾನೆ ಅಂತ ದೂರದಿಂದ ನೋಡೋರಿಗೆ ಹಾಗೆ ಕುಡಿತಾ ಇದ್ನಂತೆ. ಆದ್ರೆ ಮುನಿಂದುಂಡ ನೀನು ಆಳ್ವಾರ್ ಹೇಳ್ತಾರೆ, ನನಗ್ ಗೊತ್ತು ನೀನು ಯಾವ ತರ ಕುಡಿದಿದೀಯ ಅದು. ಕೋಪದಿಂದ ಕುಡಿದ್ನಂತೆ. ಹೆಂಗೆ ಅಂದ್ರೆ, ನನ್ನೆಲ್ಲ ವಿಷ ಹಾಕಿ ಸಾಯಿಸಕ್ ಬಂದ್ಯಾ ನೀನು, ಎಷ್ಟು ದುಷ್ಟೇ ನೀನು ಅಂತ ಹೇಳ್ಬಿಟ್ಟು ಅವಳು ಪ್ರಾಣನ ಸೇರಿಸಿ ಕುಡಿದು ಬಿಡ್ತಾರಂತೆ. ಅದು ಅದಕ್ಕೆ ಮುನಿಂದುಂಡ ನೀನು ಯಾವಾಗ್ಲೂ ಮೋಸ ಮಾಡಬಾರ್ದು. ಅದ್ರಲ್ಲೂ ತಾಯಿಯ ವೇಷ ಹಾಕೊಂಡು ಬಂದು ಹಾಲು ಕೊಡುವಾಗ ಮೋಸ ಮಾಡ್ತಾರ, ಅದು ಕೃಷ್ಣನಿಗೆ ಇಷ್ಟ ಆಗ್ಲಿಲ್ವಂತೆ. ಮುನಿಯಿಂದ ಅಲ್ಲಿ ಕೋಪ ಬಂತ ಅವನಿಗೆ. ಕೋಪದಿಂದಾನೇ ಕುಡ್ಕೊಂಡು. ಇಲ್ಲಿ ಆಳ್ವಾರ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಕೋಪದಿಂದ ಕುಡ್ದಿದ್ ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ಸಹಜವಾಗಿ ನಾವು ನೋಡ್ಬೋದು ಯಾವಾಗ ಅಂತ ಹೇಳಿದ್ರೆ, ತುಂಬಾ ಹಸಿವಾಗಿಬಿಟ್ರೆ ತಕ್ಷಣ ಎತ್ಕೊಳ್ಳಿಲ್ಲ ಅಂದ್ರೆ ಕೋಪ ಬರುತ್ತೆ ಅವ್ರಿಗೆ. ಸರಿಯಾಗಿ ಇದ್ ಮಾಡಲ್ಲ, ಏನೋ ಗಲಾಟೆ ಮಾಡ್ಕೊಂಡು ಹ್ಞೂ ಅಂತ ಗಲಾಟೆ ಮಾಡೋದು. ಅವ್ರ ಭಾಷೆ ಬರದೆ ಹೋದ್ರೆ ಕೂಡ ಅವ್ರ ಭಾಷೆಲ್ಲ ಏನೋ ಒಂದು ಹೇಳ್ತಾರೆ. ಯಾಕೆ ಲೇಟ್ ಮಾಡಿದೆ, ಇಷ್ಟು ಲೇಟ್ ಮಾಡಿದೆ ಅನ್ನೋ ತರ ಒಂದ್ ಸ್ವಲ್ಪ ಕುಡಿಯೋದು, ಒಂದ್ ಸ್ವಲ್ಪ ಹೊರಗಡೆ ನೋಡೋದು, ಅವಕ್ಕೂ ಕೋಪ ಪ್ರಕಟಣೆ ಮಾಡುತ್ತಂತೆ. ಆ ತರ ಕೋಪವನ್ನ ಪ್ರಕಟಿಸಿದ ಕೃಷ್ಣ ಅಂತ ಹೇಳ್ತಾರೆ. ಹೀಗೆ ಅಹಂ ಕುಳಿರ ಉಣ್ ಅಂತ ಹೇಳಿದಾಗ ತಾಯಿಂದ ಸಹಜವಾಗಿ ಮಕ್ಕಳನ್ನ ಎತ್ಕೊಳ್ಬೇಕಾದ್ರೆ ಇದೇ ತರ ಮಾತಾಡಿಸ್ತಾರೆ ಮಕ್ಕಳನ್ನ.
ಮಾತಾಡಿಸಿನೇ ಎತ್ಕೊಳ್ಬೇಕು. ಮಗುನ ನಿದ್ದೆಯಿಂದ ಎಬ್ಬಿಸ್ಬೇಕಾದ್ರೂ ಅಷ್ಟೇ ನಿಧಾನಕ್ಕೆ ಮಾತಾಡಿ ಎಬ್ಬಿಸ್ಬೇಕು. ಹಾಲು ಕುಡಿಬೇಕಾದ್ರೆ ಎಬ್ಬಿಸ್ಕೋಬೇಕಾದ್ರೆ ಏನೇನೋ ಅವ್ರದ್ದು ಆ ಮಗುಗೆ ಅರ್ಥ ಆಗತ್ತ ಅಂತ ಕೇಳಬೇಡಿ. ಆ ಮಗುಗೆ ಅರ್ಥ ಆಗತ್ತೆ, ಅದು ವಾಪಸ್ ಹೇಳಿದಾಗ ನಮ್ಗೆ ಅರ್ಥ ಆಗಲ್ಲ ಅಷ್ಟೇನೆ. ಅದ್ರ ಜೊತೆಗೆ ತೃಪ್ತಿಯಾಗಿ ಕುಡಿಪ ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ಕೊಂಡು ಕೊಡ್ತಾಳಲ್ಲ ಆ ಥರ ಕೊಟ್ಲಂತೆ. ಅಷ್ಟು ಸಹಜವಾಗಿ ತಾಯಿ ಹೇಗೆ ಮಾಡ್ತಾರೋ ಹಾಗೆ. ಹಾಗೆ ಏನ್ ಮಾಡಿದಾಗ ಈ ಮುನಿನ್ ದುಂಡ ಅನ್ನೋದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ಸಹಜವಾಗಿ ಮಕ್ಕಳು ಲೇಟಾಗಿ ಮಾಡಿದಾಗ ಕೋಪಿಸ್ಕೊಂಡು ತಡವಾಗಿ ಕೊಟ್ಟಾಗ ಇದ್ ಮಾಡ್ತಾರಲ್ಲ ಆ ಥರ ಕುಡಿದು ಅವಳು ಪ್ರಾಣವನ್ನು ಅಲೈ ಪಣ್ಬಾಲ ಆನಮಯ್ಯಾಲಂಡ್ರೆ ಅಂತ ಹೇಳಿದಾಗ ಈ ಅಲೈ ಪಣ್ಬಾಲ್ ಅಂದ್ರೆ ಈ ಕಡಲಿನಂತೆ ಗುಣ ಇರೋವಂತ ಯಾರು ಭಗವಂತ, ಆ ಗುಣಸಾಗರನು. ಸುಮ್ಮನೆ ಯಾರಾದ್ರೂ ಮಿತ್ರ ಭಾವೇನ ಆನಯ, ಯಾರಾದ್ರೂ ಮಿತ್ರ ಭಾವ ತರ ವೇಷ ಹಾಕೊಂಡು ಬಂದ್ರೆ ಕೂಡ ಅವರನ್ನ ತಗೊಳ್ತಾನೆ. ರಾಮಾವತಾರದಲ್ಲೆಲ್ಲ ಇದನ್ನ ಹೇಳಿದಾನೆ. ಪ್ರೀತಿ ನಟಿಸಿ ಇಲ್ಲಿ ಕೋಪದಿಂದ ಸಂಹಾರ ಮಾಡ್ದ ಭಗವಂತನೂ ಅಷ್ಟೇನೆ. ಪ್ರೀತಿ ತೋರಿಸ್ಕೊಂಡು ಬಂದು ವಿಷದ ಹಾಲು ಕೊಟ್ಟಲ್ಲ, ಇವನು ಅಷ್ಟೇ ತುಂಬಾ ಖುಷಿಯಾಗಿ ಕುಡಿತಾರೆ ಒಂಥರ ಮಾಡ್ಬಿಟ್ಟು ಪ್ರಾಣವನ್ನ ತೆಗೆದುಬಿಟ್ಟ ಅಂತ. ಆನಮಯ ಅಂದ್ರೆ ಆವತ್ತು ಯಾವಾಗ ಅಂತ ಹೇಳಿದ್ರೆ ದ್ವಾಪರ ಯುಗದಲ್ಲಿ ನೀನು ಹಾಗೆ ಮಾಡಿದೆ. ಅವಳು ಮೋಸದಿಂದ ವಿಷದ ಹಾಲು ಕೊಡಕ್ ಬಂದಾಗ ನೀನು ಪ್ರೀತಿಯಿಂದ ಕುಡಿತಾ ಇರೋ ತರ ಕೋಪದಿಂದ ಅವಳ ಪ್ರಾಣವನ್ನು ತೆಗೆದುಬಿಟ್ಟೆ ಅಂತ ಹೇಳ್ತಾರೆ. ಇದೆಲ್ಲ ಆಶ್ಚರ್ಯ ಚೇಷ್ಟಿತಗಳು. ಒಂದು ಸಣ್ಣ ಮಗುವಾಗಿದ್ದಾಗ ಒಂದು ರಾಕ್ಷಸಿಯನ್ನ ಕೊಲ್ಲಕ್ಕಾಗತ್ತಾ ಅಂತ ಹೇಳಿದ್ರೆ ಪೂತನಿ ಸಂಹಾರದ ವೃತ್ತಾಂತವನ್ನ ನಾವು ಹೇಳ್ಬೇಕು. ಅಘಟಿತ ಘಟನಾ ಸಾಮರ್ಥ್ಯವನ್ನ ಭಗವಂತ ಯಾವ್ಯಾವ ತರ ಮಾಡ್ತಾನೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇಲ್ಲಿ ಮುಂದಿನ ಹಾಡು ಹೋಗೋಣ. அன்று அது கண்டஞ்சாத ஆய்ச்சி உனக்கிறங்கி நின்று முலை தந்த இந்நீர்மைக்கு அன்று வரன் முறையால் நீ அளந்த மாக்கடல் சூழ்ஞாலம் பெருமுறையால் எய்துமோ பேர்த்து அன்று அது கண்டஞ்சாத ஆய்ச்சி உனக்கிறங்கி நின்று முலை தந்த இந்நீர்மைக்கு அன்று வரன் முறையால் நீ அளந்த மாக்கடல் சூழ்ஞாலம் பெருமுறையால் எய்துமோ பேர்த்து. அன்று அது கண்டஞ்சாத ஆய்ச்சி உனக்கு இறங்கி நின்று முலை தந்த இந்நீர்மைக்கு அன்று வரன் முறையால் நீ அளந்த மாக்கடல் சூழ்ஞாலம் பெருமுறையால் எய்துமோ பேர்த்து. ಈ ವಿಷದ ಹಾಲು ಕೊಟ್ಟಿದ್ದ ಹಿಂದಿನ ಹಾಡನ್ನು ನೋಡಿದ್ವಿ. ಅದಕ್ಕೆ ಸೇರ್ಕೊಂಡಾಗಿ ಈ ಹಾಡನ್ನು ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ವಿಷದ ಹಾಲು ಕೊಟ್ಟಾಗ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಇದು ಯಶೋದೆ ಅಯ್ಯೋ ನನ್ನ ಮಗುಗೆ ಏನಾಯ್ತೋ ಏನೋ ವಿಷ ಕುಡಿದ್ಬಿಟ್ಟು ಅವಳು ಸತ್ತು ಬಿದ್ದಿದ್ದಾಳೆ. ಎಲ್ಲರೂ ಹೇಳ್ತಾ ಇದಾರಂತೆ ಯಶೋದೆಗೆ, ಅಯ್ಯೋ ಬೇಡ ಬೇಡ ನೀನ್ ಹತ್ರ ಹೋಗ್ಬೇಡ ಅಂತ. ಎಲ್ಲಿ ಮಗು ಅಂತ ಹೇಳಿದ್ರೆ ಒಳ್ಳೆ ಸಾಯ್ಬೇಕಾದ್ರೆ ಬೆಟ್ಟದ ತರ ಆಗ್ಬಿಟ್ಟಿದ್ಲಂತೆ ಅವಳು. ಒಂದು ರಾಕ್ಷಸಿ ದೊಡ್ಡ ಬೃಹದಾಕಾರವಾಗಿ ಬೆಟ್ಟ ರಾಕ್ಷಸಿ ಪಾಯ್ ಕೊಡುವನ ರಾಕ್ಷಸಿ ಬೃಹದಾಕಾರ ಹೊಡೆಯಕ್ಕೆ ಬರ್ತಾ ಇಲ್ವಾ? ಬನ್ನಿ ಕೂತ್ಕೊಳ್ಳಿ. ಹಾಗೆ ರಾಕ್ಷಸಿ ಬೃಹದಾಕಾರ ಬಿದ್ಬಿಟ್ಟಿದಾಗ ಅಲ್ಲೆಲ್ಲೋ ಅಲ್ಲಿ ಸಣ್ಣ ಮಗು ಅವಳು ವಕ್ಷಸ್ಥಳದ ಮೇಲೆ ಆಟ ಆಡ್ತಾ ಇತ್ತಂತೆ. ಇದನ್ನ ನೋಡ್ಬಿಟ್ಟು ಎಲ್ರಿಗೂ ಹೆದರಿಕೆ. ಗೊಲ್ಲರಕೆರೆಯಲ್ಲಿ ಇರೋರ್ಗೆಲ್ಲ ಭಯ ಒಂದ್ ಕಡೆ, ಇನ್ನೊಂದ್ ಕಡೆ ಆಶ್ಚರ್ಯ. ಸಣ್ಣ ಮಗು ಹೀಗೆ ಅವಳು ಹಾಲು ಕುಡ್ದು ಏನೂ ಆಗ್ಲಿಲ್ವಲ್ಲ, ಎಂತ ಇವಳು ರಾಕ್ಷಸಿ ಅಂತ ಹೇಳ್ಬಿಟ್ಟು ಯಶೋದೆ ನೋಡ್ಬಿಟ್ಟು ಎಲ್ಲರೂ ದೂರ ಹೀಗೆ ನಿಂತ್ಕೊಂಡಿದಾರಲ್ಲ, ಯಾರಾದ್ರೂ ಹೋಗಿ ನನ್ನ ಮಗುನ ಎತ್ಕೊಂಡ್ ಬರ್ಬಾರ್ದ,
ಏನ್ ನೀವೆಲ್ಲ ಹೀಗ್ ಮಾಡ್ತಿದ್ದೀರಾ ಅಂದ್ರೆ, ಅಯ್ಯೋ ಯಾರಾದ್ರೂ ಹತ್ರ ಹೋಗ್ತಾರೆ, ನೀನು ಹೋಗ್ಬೇಡ ಸುಮ್ಮನೆರು, ಅದೇ ಎಂತ ಇದೋ ಏನೋ ಅಂತ. ಅಯ್ಯೋ ಪಾಪ ಮಗುಗೆ ಆ ವಿಷದ ಹಾಲು ಕುಡಿದು ಬಾಯೆಲ್ಲ ಎಷ್ಟು ಕಹಿ ಆಗ್ಬಿಟ್ಟಿದೀವಿ ಏನೋ ಅಂತ ಹೇಳ್ಬಿಟ್ಟು ತಕ್ಷಣ ಕರ್ಕೊಂಡ್ ಬಂದು ಏನ್ ಮಾಡ್ತಾಳೆ, ತಾನು ಅದಕ್ಕೆ ಹಾಲನ್ನು ಉಳಿಸ್ತಾಳೆ. ಅಯ್ಯೋ ಅಯ್ಯೋ ಬೇಡ ಬೇಡ ಅಂತ ಕಿರಿಸ್ತಾರಂತೆ ಎಲ್ಲರೂ. ಯಾಕೆಂದ್ರೆ ಅದು ಈಗ ತಾನೇ ವಿಷ ಕುಡಿದಿದೆ, ಆ ಹಲ್ಲಲ್ಲಿ ಆ ಬಾಯಿನಲ್ಲಿ ನಿನ್ನ ಸ್ತನ್ಯವನ್ನ ಇದ್ ಮಾಡಿದ್ರೆ ನಿನಗೂ ವಿಷ ಏರ್ಬಿಟ್ರೆ ನೀನು ಹೋಗ್ಬಿಡ್ತೀಯಲ್ಲ, ಬೇಡ ಬೇಡ ಅಂತ ಕಿರಿಸ್ತಾರಂತೆ. ಏನಾದ್ರೂ ಆಗ್ಲಿ ಪಾಪ ಬಾಯೆಲ್ಲ ಕಹಿ ಆಗ್ಬಿಟ್ಟಿದೆ ಮಗುಗೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಇವಳು ಆಯ್ಚಿ ಉನಕ್ಕಿ ಇರಂಗಿ, ಇರಂಗಿ ಅಂದ್ರೆ ಕರುಣೆ ತೋರಿ, ಅಯ್ಯೋ ಮಗುಗೆ ಏನಾಯ್ತು ಅಂತ. ಇದು ಯಾರಿಗೆ ಈ ತರ ಭಾವನೆ ಬರಕ್ ಸಾಧ್ಯ? ಹೆತ್ತ ತಾಯಿಗಲ್ಲದೆ ಬೇರೆ ಯಾರಿಗೂ ಬರಕ್ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಇವಳು ಆ ತಾಯಿ ಪ್ರೀತಿಯನ್ನ ತೋರಿಸ್ತಾಳೆ ಅವಳು. ಅದು ತಕ್ಷಣ ತಗೊಂಡು ತಾನು ಕೂಡ ಹಾಲು ಕೊಡ್ತಾಳಂತೆ. ಪೆರುಮುರೆಯಾಲ್, ಯಾವುದು ಇದು ಈ ಯಶೋದೆಯ ಪ್ರೀತಿನ ಯಾವುದಕ್ಕೆ ನಾವು ಹೋಲ್ಸಕ್ಕಾಗತ್ತೆ? ನಾವು ಏನೇ ಭಕ್ತಿ ಮಾಡಿದ್ರೆ, ಏನೇ ಪ್ರೀತಿ ತೋರಿಸಿದ್ರೆ ಕೂಡ ಈ ತರ ಅವಳು ವಿಷದ ಹಾಲು ಕುಡಿದ ಮಗುಗೆ ತನ್ನ ಹಾಲನ್ನ ಕೊಟ್ಟಲ್ಲ, ಯಾವುದಕ್ಕೆ ನಾವು ಇದನ್ನ ಹೋಲ್ಸಕ್ಕಾಗತ್ತೆ ಅಂತ ಹೇಳಿದ್ರೆ ಹೋಲ್ಸಕ್ಕೆ ಆಗೋದಿಲ್ಲ. ಅದಕ್ಕೆ ಇದು ಸಮನಾಗಿ ಬೇರೆ ಯಾವುದೂ ಇಲ್ವೇ ಇಲ್ಲ, ಹೋಲ್ಸಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ವಾರನ್ನುರೆಯಾಲ್ ಅಂತ ಹೇಳಿದ್ರೆ, ಕ್ರಮವಾಗಿ ನೋಡಿದ್ರೆ ಭೂಮಿಯನ್ನ ಸೃಷ್ಟಿಸಿ ಅದನ್ನ ಸ್ಥಿತಿಯಾಗಿ ನೋಡ್ಕೊಂಡು ಅಳದು ಎಂಬಂತೆ ಎಲ್ಲವನ್ನ ಮಾಡ್ತಾನೆ. ಯಾವುದು ವಾಮನಾವತಾರದಲ್ಲಿ ಯಾವ ಭೂಮಿಯನ್ನ ಸೃಷ್ಟಿಸಿ ಯಾವ ಪ್ರಕೃತಿಯ ಎಲ್ಲವನ್ನ ಎಲ್ಲ ತತ್ವಗಳನ್ನ ಕೊಟ್ಟು ಚತುರ್ಮುಖ ಬ್ರಹ್ಮನ ಮೂಲಕ ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾನೋ, ಹಾಗೇನೆ ಅದನ್ನ ಅಳ್ಕೊಂಡು ತನ್ನದಾಗಿಸ್ಕೊಳ್ತಾನೆ ಯಾವಾಗ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬಂದಾಗ. ಅದಕ್ಕೆ ಪೆರುಮುರೆಯಾಲ್ ಎಯ್ದುಮು ನೀ ಎಳಂದ ಮಾಕಳಲ್ ಶೂನ್ಯಾಲಂ ಅಂತ ಹೇಳಿದ್ರೆ, ನೀನ್ ಅವತ್ತು ಈ ಸಮುದ್ರ ಆವರ್ತ ಆಗಿತ್ತಲ್ಲ, ಮಾಕಡಲ್ ಸಮುದ್ರ ಆವರ್ತ ಆಗಿತ್ತಲ್ಲ, ಆ ಪೆರುಮುರೆಯಲ್ಲಿ ಯಾವ ರೀತಿ ನೀನ್ ಆತರ ಆಳ್ಕೊಂಡೆ, ಆಶ್ಚರ್ಯ ಆಗತ್ತೆ. ಅಲ್ಲಿ ನೋಡಿದ್ರೆ ಯಾವ್ದೋ ಒಂದು ಹಾಲು ಕುಡ್ಕೊಂಡು ಚಿಕ್ಕ ಶಿಶು ತರ, ಇಲ್ಲಿ ನೋಡಿದ್ರೆ ಇಡೀ ಸೃಷ್ಟಿ ಮಾಡಿ ಅದನ್ನ ಎಲ್ಲ ಅಳ್ಕೊಂಡು ತನ್ನ ನಿನ್ನದನ್ನಾಗಿ ಸ್ವಂತವಾಗಿ ಮಾಡ್ಕೊಳ್ತೀಯಲ್ಲ. ಪೆರುಮುರೆಯಾಲ್ ಏದುಮೋ ಯಾವ ತರ ನೀನನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ನೀ ಪ್ರಪಂಚಕ್ಕೆ ಮಗುವಾಗಿ ಬಂದು ತ್ರಿವಿಕ್ರಮನಾಗಿ ಇಡೀ ಜಗತ್ತನ್ನ ಆಳ್ಕೊಂಡು ನಿನ್ನ ಸ್ವಂತದ್ದು ಅಂತ ಎಲ್ಲರಿಗೂ ಜಗತ್ತಿಗೆಲ್ಲ ತೋರಿಸ್ದೆ. ಇದನ್ನ ಏನು ಅಂತ ಹೇಳಲಿ ನಾನು ಅಂತ. ಭಗವಂತನ ಕೀರ್ತಿ, ಇವು ಗುಣಗಳು ಮತ್ತೆ ಸ್ವರೂಪ ಇವೆಲ್ಲನೂ ಹೇಗೆ ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತ ಅನ್ಸಿದ್ರೆ ಕೂಡ ಒಂದ್ ಕಡೆ ಎಲ್ಲೋ ಅನುಮಾನ ಬಂದ್ಬಿಡತ್ತೆ. ಓ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಹೀಗಲ್ಲ ಅವನ ಶಕ್ತಿ ಇಷ್ಟೇ ಅಲ್ಲ, ಇನ್ನೂ ನಮಗೆ ನಾವು ಅಳತೆ ಮಾಡೋಕ್ಕಿಂತ ಅಥವಾ ನಮ್ಮ ಮನಸ್ಸಲ್ಲಿ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ಶಕ್ತಿ ಅವನಿಗಿದೆ ಅನ್ನೋದನ್ನ ಇಲ್ಲಿ ಆಳ್ವಾರ ಹೇಳಿ ತೋರಿಸ್ತಾರೆ. ಮುಂದಿನ ಹಾಡು ಹೋಗೋಣ. ಪೇರ್ತನೈ ಮಾಶಗಡಂ, பேத்தனை மாசகடம் பிள்ளையாய் பிள்ளையாய் மண்ணிறந்து காத்தனை பல்லுயிரும் காவலனே, மண்ணிருந்து காத்தனை பல்லுயிரும் காவலனே. ஏத்திய நாவுடையேன் பூவுடையேன், ஏத்திய நாவுடையேன் பூவுடையேன், நின்னுள்ளி நின்றமையால் நின்றமையால் ஆடியேன் பட்ட கடையே, காடியேன் பட்ட கடையே. பேத்தனை மாசகடம் பிள்ளையாய் மண்ணிறந்து காத்தனை பல்லுயிரும் காவலனே, ஏத்திய நாவுடையேன் பூவுடையேன், நின்னுள்ளி நின்றமையால் காடியேன் பட்ட கடை. பேத்தனை மாசகடம் பிள்ளையாய் மண்ணிறந்து காத்தனை பல்லுயிரும் காவலனே, ஏத்திய நாவுடையேன் பூவுடையேன், நின்னுள்ளி நின்றமையால் ಕಾಡಿಯೇನ್ ಪಟ್ಟ ಕಡೈ. ಮತ್ತೆ ಭಾಗವತದ ವೃತ್ತಾಂತಗಳಿಗೆ ಹೋಗ್ತಾರೆ. ಆಳ್ವಾರಿಲ್ಲಿ
ಪೇರ್ತನೆ ಮಾಶಗಡಂ. ಮಾಶಗಡಂ ಅಂದ್ರೆ ಬಲಿಷ್ಠವಾದ ಆ ಬಂಡಿ ಇದೆಯಲ್ಲ ಅದನ್ನ ಪೇರ್ತನೆ ಅಂದ್ರೆ ಪುಡಿ ಪುಡಿ ಆಗ್ಬಿಟ್ನಂತೆ, ಪುಡಿ ಪುಡಿ ಮಾಡ್ಬಿಟ್ನಂತೆ, ಧೂಳು ಧೂಳು ಹಾಕ್ಬಿಟ್ಟಂತೆ. ಅದನ್ನ ಹೇಗೆ ಓಶಕೇಟ್ ಅಂತಾರೆ, ಎಟ್ಟಿ ಎಟ್ಟಿ ಒಚ್ಚಿ ಓಶಕೇಟ್ ಅಂತ ಇದು ವೇದಾಂತ ದೇಶಕ್ಕೆ ಹೇಳ್ಬೇಕಾದ್ರೆ ಕಾಲಲ್ಲಿ ಹಾಗೆ ಒದ್ನಂತೆ ಆ ಗಾಡಿನ. ಬರೀ ಸೌಂಡ್ ಮಾತ್ರ ಕೇಳಿಸ್ತು, ಎಲ್ಲ ಅಂತರಿಕ್ಷದಲ್ಲಿ ಹೋಗಿ ಎಲ್ಲ ಪುಡಿ ಪುಡಿ ಆಗೋಯ್ತು. ಆಗ ಧೂಳು ಕೂಡ ಕೆಳಗಡೆ ಬಂದು ಬೀಳಲಿಲ್ಲ ಅಂತ, ಅಷ್ಟು ಸಣ್ಣ ಧೂಳು ಆಗೋಯ್ತಂತೆ. ಅದನ್ನೇ ಇಲ್ಲಿ ಪೇರ್ತನೆ ಅಂತ ಹೇಳ್ತಾರೆ. ಪಿಳ್ಳಯಾಯ್, ಯಾರೋ ಒಬ್ಬ ದೊಡ್ಡ ವಯಸ್ಸಾದ್ಮೇಲೆ, ಯುವಕನಾದ್ಮೇಲೆ ಅಥವಾ ದೊಡ್ಡವರಾದ್ಮೇಲೆ ಒಂದ್ ಬಂಡಿನ ಒದ್ದ, ಅದು ಒಡೆದು ಪುಡ್ಪುಡಿ ಆಗೋಯ್ತು ಅಂದ್ರೆ ಬೇಕಾದ್ರೆ ನಂಬಬಹುದು, ಯಾರೋ ಬಲಿಷ್ಠನಾಗಿದ್ನೇನೋ ಒದ್ದ ಹೊಡಿತು ಅಂತ. ಆದ್ರೆ ಯಾವಾಗ ಪಿಳ್ಳಯ್ಯಾಯ್, ಒಂದು ಚಿಕ್ಕ ಬಾಲಕನಾಗಿ, ಒಂದು ಮೂರು ತಿಂಗಳು 6 ತಿಂಗಳು ಮಗು ಇರ್ಬೇಕಾದ್ರೆ ಹಾಲನ್ನ ಕೊಡಿಸ್ಬಿಟ್ಟು, ಅಯ್ಯೋ ಒಳಗಡೆ ತುಂಬಾ ಶೆಕೆಯಾಗಿದೆಯಲ್ಲ, ಹೊರಗಡೆ ಆ ಬಂಡಿ ನೆರಳಲು ಮಲ್ಕೊಂಡಿರ್ಲಿ ಮಗು ಅಂತ ಹೊರಗಡೆ ಬಂದು ಮಲಗಿಸ್ತಾಳಲ್ಲ, ಆ ಪಿಳ್ಳಯ್ಯ ಅದು ಅವನೇನೆ. ಮಣ್ಣಿರಂದು ಕಾತನೆ ಪಲ್ಲುಯಿರುಂ ಕಾವಲನೆ, ವಾಮನನಾಗಿ ಹಲವಾರು ಜೀವರಾಶಿಗಳನ್ನ ಕಾಪಾಡ್ತಾನಂತೆ. ವಾಮನನಾಗಿ ಹೇಗೆ ಜೀವರಾಶಿಗಳನ್ನ ಕಾಪಾಡ್ತಾನೆ ಅಂತ ಒಂದು ಪ್ರಶ್ನೆ ನಾವು ಹಾಕೊಳ್ಬೋದು. ಬರೀ ಬಲಿಚಕ್ರವರ್ತಿ ಸಾತ್ವಿಕ ಯಾಗವನ್ನ ತಾನೇ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ರಾಕ್ಷಸರಿಗೆ ಒಂದೇ ರೀತಿಯಾಗಿ ಬುದ್ಧಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅಹಂಕಾರ ಯಾವಾಗ ಜಾಸ್ತಿ ಆದ್ರೆ ಅವ್ರ ಚೇಷ್ಟೆಗಳು ಎಲ್ಲ ವಿಪರೀತವಾಗಿ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ ಅವನು, ಅವನ ಹತ್ರ ಇದ್ದಿದ್ದು ಒಂದೇ ಒಂದು ಕೆಟ್ಟ ಸ್ವಭಾವ ಬಲಿಚಕ್ರವರ್ತಿ ಹತ್ರ ಅಂದ್ರೆ ಈ ಅಹಂಕಾರ ಇತ್ತು. ಎಲ್ಲರನ್ನ ನಾನು ಜಯಿಸಬಲ್ಲೆ, ಎಲ್ಲ ನನ್ನದೇ, ಇಡೀ ಜಗತ್ತಲ್ಲಿ ಯಾವ ಜಾಗ್ಯನೂ ಬಾಕಿ ಇಲ್ಲ, ಎಲ್ಲ ನನ್ನದೇ ಅಂತ ಒಂದು ಅಹಂಭಾವ ಇತ್ತು. ಆ ಅಹಂಭಾವ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಮಣ್ಣೀರಿಂದ ಅದನ್ನ ಬೇಡ್ಕೊಂಡು, ಒಂದು 3 ಅಡಿ ಜಾಗ ನಾನು ಕೊಡುವಂತ ವಾಮನನಾಗಿ ಪಲ್ಲುಯಿರುಂ ಕಾವಲನೆ, ಎಲ್ಲ ಪಲ್ಲುಯಿರು ಅಂದ್ರೆ ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ. ಪಲ್ಲುಯಿರು ಅಂದ್ರೆ ಅದರಲ್ಲಿ ದೇವರು ಬರ್ತಾರ ಇಲ್ವೋ, ಸ್ವಂತ ತನ್ನ ಅಣ್ಣ ಯಾರು ಇಂದ್ರ, ಅವನಿಗೋಸ್ಕರನೇ ಇವನ್ ಬಂದು ಬೇಡ್ಕೊಳ್ಳೋದು ಇಲ್ಲಿ ಆಕ್ಚುಲಿ. ಆತರ ಪಲ್ಲುಯಿರು ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ, ಎಲ್ಲರಿಗೂ ರಕ್ಷಣೆ ಕೊಡ್ಬೇಕಲ್ವಾ, ಅದಕ್ಕೆ ಈ ವಾಮನ ಅವತಾರವನ್ನ ತೆಗಿತಾರೆ. ಏತಿಯನ ಉಡಯನ್, ಯಾರಪ್ಪ ಅಂತ ಸ್ತೋತ್ರ ಮಾಡ್ಬೇಕಂತೆ ನಾಲ್ಗೆ. ಯಾರಪ್ಪ ಅಂತ ಹೇಳಿದ್ರೆ ನಾನು ಇವನನ್ನೇ ಸ್ತೋತ್ರ ಮಾಡ್ತೀನಿ. ನಾವುಡಯನ್, ನನ್ನ ನಾಲ್ಗೆ ಯಾವಾಗ್ಲೂ ಅವನನ್ನೇ ಹಾಡ್ತಾ ಇರುತ್ತೆ. ಪೂಡನ್, ಕೈಯಲ್ಲಿ ಪುಷ್ಪಗಳನ್ನ ಇಟ್ಕೊಂಡು ಕೈಕರ್ಯ ಮಾಡಕ್ಕೆ. ನಿನ್ನೊಳ್ಳಿ ನಿಂದ್ರಮಯಾಲ್, ನಿನ್ನನ್ನ ಮನಸ್ಸಲ್ಲಿ ಇಟ್ಕೊಂಡು, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಪುಷ್ಪ ಅರ್ಚನೆ ಮಾಡೋದು, ಬೇರೆ ಎಲ್ಲ ಯೋಚನೆ ಮಾಡೋದು ಹಾಗೆಲ್ಲ ಮಾಡ್ಲಿಲ್ಲ. ನಿನ್ನನ್ನೇ ನಾಲಿಗೆಯಲ್ಲಿ ನಿನ್ನನ್ನೇ ಸ್ತೋತ್ರ ಮಾಡ್ತಾ ಇದ್ದಾನೆ, ಕೈಯಲ್ಲಿ ಹೂ ನಿನಗೆ ಅರ್ಪಿಸೋಕೆ ಅಂತಾನೆ ಇಟ್ಕೊಂಡಿದ್ದೀನಿ, ಮನಸ್ಸಲ್ಲೂ ಕೂಡ ನೀನೇ ಇರೋದ್ರಿಂದ. ಇನ್ನು ನನ್ನಲ್ಲಿ ಏನಾದ್ರೂ ಒಂದು ಹೀನತನೆ, ಈ ಪಟ್ಟ ಕಡೆ ಅಂತ ಹೇಳಿದ್ರೆ ಹೀನತನ ಏನಾದ್ರೂ ಇರುತ್ತಲ್ಲ. ಹೀನತನ ಅಂತ ಹೇಳಿದ್ರೆ ಬೇರೆ ಬೇರೆ ಕರ್ಮಗಳನ್ನ ಮಾಡುವಾಗ ಯಾವುದೋ ಒಂದು ಪಾಪ ಬಂದು ನಮ್ಮನ್ನ ಅಂಟ್ಕೊಂಡ್ ಬಿಡುತ್ತೆ. ತಿಳಿದೋ ತಿಳಿದೇನೋ ಯಾವುದೋ ಈ ಪಾಪಗಳೆಲ್ಲ ಬರುತ್ತಲ್ಲ. ಇನ್ನ ಮುಂದಿನ ಹಾಡುಗಳಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಪಾವಂ ಪೈ ಅದೆರಡಕ್ಕೂ ಡಿಫ್ರೆನ್ಸ್ ಕೂಡ ತೋರಿಸ್ಕೊಡ್ತಾರೆ ಆಳ್ವಾರ್ ಇದರಲ್ಲಿ. ಅವಾಗ್ಲೇ ನಮ್ಗೆ ಗೊತ್ತಾಗುತ್ತೆ, ಹೌದಲ್ವಾ ಎರಡು ಒಂದೇ ತರ ಅಂತ ಅನ್ಕೊಂಡಿರ್ತೀವಿ, ಅದೆರಡು ವ್ಯತ್ಯಾಸವಾಗೂ ಇರುತ್ತೆ. ಅದಕ್ಕೆ ಕಾಡಿಯೇನ್ ಬಗೆಹರಿಸ್ತಾನೆ, ಎಂಥದ್ದೇ ಆಗಿರ್ಲಿ ಆ ಹೀನತನವನ್ನ ಬಗೆಹರಿಸ್ತಾನೆ. ಅಂದ್ರೆ ಅನೇಕ ಜನ್ಮಗಳಲ್ಲಿ ಒಂದೊಂದು ಜನ್ಮದಲ್ಲಿ ಒಂದೊಂದು ತರ ಹೀನತರ ಇರುತ್ತೆ. ಇವಾಗ ಯಾವುದೋ ಪಕ್ಷಿನೋ ಪ್ರಾಣಿನೋ ಅಥವಾ ಒಂದು ಗಿಡ ಮರವಾಗಿ ಒಂದು ಜನ್ಮ ಇದ್ರೆ ಆ ಹೀನತನವನ್ನು ಹೋಗ್ಲಾಡಿಸಿ ಒಂದು ಉತ್ತಮ ಜನ್ಮ, ಮನುಷ್ಯ ಜನ್ಮನೋ ದೇವತೆ ಜನ್ಮನೋ ಯಾವುದೋನ್ನ ಕೊಡ್ತಾನೆ. ಹೇಗೆ ಕೊಡ್ತಾನೆ ಅಂತ ಹೇಳಿದ್ರೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿ, ನಾವು ಮಾಡಿರೋ ಪುಣ್ಯಕ್ಕೆ ಅನುಸಾರವಾಗಿ ನೋಡ್ಕೊಂಡು ಅದನ್ನ ಕೊಡ್ತಾನೆ. ಚೇತನಗಳು, ಸ್ಥಾವರಗಳ, ಅಚೇತನಗಳು, ಸ್ಥಾವರಗಳಿಗೆಲ್ಲ ಹೇಗೆ ಇದಕ್ಕೆ ಅವಕಾಶ ಅಂತ ಹೇಳಿದ್ರೆ ಯಾದೃಚ್ಛಿಕವಾಗಿ ಪರ್ವಕಾಲಗಳಲ್ಲಿ ಅವು ಕೂಡ ಈ ಭಾಗವತರ ಸಂಶ್ಲೇಷ ಅದಕ್ಕೆ ಸಿಕ್ಕಿದ್ರೆ ಅವು ಉತ್ತಮ ಜನ್ಮವನ್ನ ಪಡ್ಕೊಳ್ಳುತ್ತೆ. ಒಂದು ಹೂವು ಅದಕ್ಕೇನು ಎಲ್ಲಿ ಹೋಗಿ ಸೇರತ್ತೆ ಅದ್ರ ಮೇಲೆ ಅದಕ್ಕೆ ಪುಣ್ಯ ಸಂಪಾದನೆ ಆಗುತ್ತೆ. ಅದರಲ್ಲಿರೋ ಜೀವರಾಶಿಗಳಿಗೆಲ್ಲ ಹೇಗೆ ಅಂತ ಹೇಳಿದ್ರೆ ಆ ಹೂವು ಅಕಸ್ಮಾತ್ ದೇವ್ರನ್ನ ಸೇರ್ದೇನೆ ಇರ್ಬೋದು, ಅಥವಾ ದೇವ್ರ ಮುಡಿಯನ್ನು ಸೇರ್ಬೋದು, ಅಥವಾ ಮುಡಿಸ್ತಾ ಇರ್ಬೇಕಾದ್ರೆ ಕೆಳಗಡೆ ಬಿದ್ದು ಯಾರೋ ತುಳಿದು ಬಿಡ್ಬೋದು. ಈ ತರ ಎಲ್ಲ ಆಗಿ ನಿಜವಾಗಿ ಅದು ಒಂದು ಕೈಂಕರ್ಯಕ್ಕೆ ಕಾರಣವಾಗಿದ್ರೆ ಅದಕ್ಕೆ ಇನ್ನೊಂದರಲ್ಲಿ ಉತ್ತಮ ಜನ್ಮ ಸಿಗುತ್ತೆ. ಹೀಗೆ ಅಚೇತನ ಪದಾರ್ಥಗಳು ಹೀಗೆ ರೊಟೇಷನ್ ಆಗುತ್ತೆ. ಅದಕ್ಕೊಂದು ಉತ್ತಮ ಪ್ರಯೋಜನ ಅಂತ ಬಂದಾಗ ಅದಕ್ಕೆ ಮೋಕ್ಷ ಅಂತ ಹೇಳ್ತಾರೆ. ಹಾಗೆ ಕಾಡಿಯೇನ್ ಅಲ್ಲಲ್ಲಿ ಬರುವಂತ ದೋಷಗಳನ್ನ, ಹೀನತನವನ್ನ ಭಗವಂತ ನಿವಾರಿಸ್ತಾನೆ. ಆ ಶಕ್ತಿ ಭಗವಂತನಿಗಿದೆ. ಆ ಶಕ್ತಿ ಭಗವಂತನಿಗಿದೆ. ಆದ್ರೆ ಅವನ್ನ ನಿವಾರಿಸೋದು ಹೇಗೆ ಅಂದ್ರೆ ನಾವು ಮಾಡ್ಬೇಕು, ಪ್ರಯತ್ನ ಪಡ್ಬೇಕು.
ಹೇಗೆ ಪ್ರಯತ್ನ ಪಡ್ಬೇಕು ಅಂದ್ರೆ ನಾವು ಬಾಯಲ್ಲಿ ಭಗವಂತನನ್ನ ನಾಮಸ್ಮರಣೆ ಮಾಡಬೇಕು, ಪುಷ್ಪಗಳಿಂದ ಅರ್ಚನೆ ಮಾಡಬೇಕು, ಮನಸ್ಸಲ್ಲಿ ಅವನನ್ನ ಇಟ್ಕೊಂಡು ಭಕ್ತಿಯಿಂದ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಮುಂದಿನ ಹಾಡುಗಳನ್ನ கடை நின்ற அமரர் கடை நின்ற அமரர் அழல் தொழுது நாளும் அழல் தொழுது நாளும் இடை நின்ற இன்பத்தராவர் இடை நின்ற இன்பத்தராவர் உடை நின்ற நீரோதமேனி உடை நின்ற நீரோதமேனி நெடுமாலே நெடுமாலே நின்னடிமை யாரோத வல்லாரவர் நின்னடியை யாரோத வல்லாரவர் கடை நின்ற அமரர் கடல் தொழுது நாளும் இடை நின்ற இன்பத்தராவர் உடை நின்ற நீரோதமேனி நெடுமாலே நின்னடியை யாரோத வல்லாரவர் கடை நின்று அமரர் கழல் தொழுது நாளும் இடை நின்ற இன்பத்தராவர் உடை நின்ற நீரோதமேனி நெடுமாலே நின்னடியை யாரோத வல்லாரவர். ಕಡೆ ನಿಂದ್ರೆ ಅಂದ್ರೆ ವಾಷಲ್ ಕಡೆ ಅಂತ ಹೇಳ್ತಾರಲ್ಲ, ಬಾಗ್ಲಲ್ಲಿ ನಿಂತ್ಕೊಂಡು ಮನೆ ಹೊಸದಲ್ಲಿ ಬಾಗ್ಲಲ್ಲಿ ನಿಂತ್ಕೊಂಡು ಎಲ್ಲರೂ ಸ್ತೋತ್ರ ಮಾಡ್ತಾ ಇರ್ತಾರಂತೆ. ಯಾರು ಅಂದ್ರೆ ದಿನಾನು ಅಮರರ್, ಎಲ್ಲ ದೇವತೆಗಳು ಅಮರರ್ ಅಂದ್ರೆ ನಿತ್ಯ ಸೂರ್ಯಗಳು ಕೂಡ ಹಾಗೇನೆ, ನಿತ್ಯ ಸೂರ್ಯಗಳು ಮತ್ತೆ ದೇವಲೋಕದ ಎಲ್ಲರೂ ಕಡಲ್ ತೊಳೆದು ನಾಳು ಭಗವಂತನ ಪಾದ ಪೂಜೆಯನ್ನ ಮಾಡ್ತಾರಂತೆ. ಯಾವತ್ತೋ ಒಂದು ದಿವಸ ಮಾಡಿದ್ರು ಅಂತಲ್ಲ, ವರ್ಷಕ್ಕೊಂದ್ಸತಿ ಭೀಮ ಅಮಾವಾಸ್ಯೆ ಗಂಡನ ಪೂಜೆ ಮಾಡ್ತಾರೆ ಅಂತ. ಆಗಲ್ಲ, ನಾಳು ಅಂದ್ರೆ ಅನಸ್ಯೂತವಾಗಿ ದಿನವೂ ಅಂತ ನಿತ್ಯವೂ ಮಾಡುವಂತ ಕೈಂಕರ್ಯ. ಭಗವದ್ ಆರಾಧನೆ, ಸಂಧ್ಯಾ ವಂದನೆಗಳು ಇವೆಲ್ಲ ನಿತ್ಯ ಮಾಡುವಂಥದ್ದು. ನೈಮಿತ್ತಿಕಗಳು ಅಂದ್ರೆ ಅದು ಅವಾಗವಾಗ ಉಂಟಾಗುವಂಥದ್ದು. ಬಟ್ ನಿತ್ಯ ಮಾಡ್ಬೇಕಾಗಿರೋದು ಇದು. ನಾಳು ಅಂದ್ರೆ ಅದೇನೆ, ದಿನ ಮಾಡ್ತಾ ಇದ್ರು ಅಂತ. ಯಾರಂದ್ರೆ ಇಡೈ ನಿಂದ್ರೆ ಇನ್ಬತ್ತರಾವರ್, ಮಧ್ಯೆ ಮಧ್ಯೆ ಏನ್ ಮಾಡ್ತಾ ಇದ್ರಂತೆ, ತುಂಬಾ ಖುಷಿ ಪಟ್ಕೊಳ್ತಾ ಇದ್ರಂತೆ. ಇದೆಲ್ಲ ಮಾಡೋದ್ರಿಂದ ಏನಂದ್ರೆ ಅವ್ರಿಗೊಂದು ಸಂತೋಷ ಸಿಗತ್ತೆ ಅಂತ. ಅದನ್ನ ಉಡೈ ನಿಂದ್ರ ನೀರೋದ ಮೇನಿ ಅಂತ ಹೇಳಿದ್ರೆ, ನೀರೋದ ಮೇನಿ ಅಂತ ಹೇಳಿದ್ರೆ ಸಮುದ್ರದ ಬಣ್ಣಕ್ಕಿದಾನಲ್ಲ ಭಗವಂತ, ಅವನನ್ನ ನೆಡುಮಾಲೆ, ನೆಡುಮಾಲೆ ಅಂದ್ರೆ ಆಶ್ರಿತರನ್ನ ರಕ್ಷಣೆ ಮಾಡೋದೇ ಒಂದು ಗುರಿ ಅಂತ ಭಗವಂತ ಇಟ್ಕೊಂಡಿರ್ತಾನಲ್ಲ, ಅವನಿಗೆ ಮಾಲ್ ಅಂತಾರೆ. ನೆಡುಮಾಲೆ ಅಂದ್ರೆ ಯಾವಾಗ್ಲೂ ಆಶ್ರಿತ ರಕ್ಷಣೆಯೇ ತನ್ನ ವ್ರತ. ಏತದ್ ವ್ರತಮ್ಮ ಅಂತ ಅನ್ಕೊಂಡಲ್ಲ ಭಗವಂತ, ಅದು ದೊಡ್ಡದು ಅನ್ನೋ ಹತ್ರ ಖುಷಿ ಪಟ್ಕೊಳ್ತಾರೆ. ಯಾರು ಈ ಅಮರರೆಲ್ಲ ತಾವು ಪುಷ್ಪಗಳನ್ನ ಇಟ್ಕೊಂಡು ಭಗವಂತನಿಗೆ ಕೈಂಕರ್ಯ ಮಾಡೋದು ಅದೇ ಒಂದು ದೊಡ್ಡ ವಿಷಯ ಅಂತ ಅನ್ಕೊಳ್ತಾ ಇದ್ದಾರೆ. ಆದ್ರೆ ಭಗವಂತ ನೋಡಿದ್ರೆ ನಮ್ಮನ್ನ ರಕ್ಷಣೆ ಮಾಡೋಕೆ ಅಂತಾನೆ ಟೊಂಕ ಕಟ್ಕೊಂಡು ನಿಂತ್ಕೊಂಡಿದ್ದಾನೆ. ಅಂತ ಭಗವಂತನ ನಿನ್ನಡಿಯೇ, ಅವನ ಪಾದಗಳ ಮಹಿಮೆಯನ್ನ ಯಾರೋದವಲ್ಲ, ಯಾರಿಗೆ ತಾನೇ ಅದನ್ನ ಹೊಗಳಿ ಹಾಡಿ ಮಾಡಕ್ಕೆ ಸಾಧ್ಯ, ಯಾರಿಂದಲೂ ಸಾಧ್ಯವಿಲ್ಲ ಅಂತ. ಅಂದ್ರೆ ಅದರ ಮಹಿಮೆ ಇದೆಯಲ್ಲ, ಅದನ್ನ ಕೊಂಡಾಡಕ್ಕೆ ಅಷ್ಟು ಸುಲಭ ಅಲ್ಲ ನಿನ್ನ ಪಾದಗಳನ್ನ ಕೊಂಡಾಡೋದು ಅಂತ ಇಲ್ಲಿ ಹೇಳ್ತಾರೆ. ಮುಂದಿನ ಹಾಡುವುದು, ಯಾಕಂದ್ರೆ ಇಲ್ಲಿ ಒಂದೇ ಒಂದು ಗುರ್ತು ತೋರಿಸ್ಕೊಡ್ತಾರೆ ಆಳ್ವಾರ. ಹೇಗೆ ಅಂದ್ರೆ ಈ ಅಮರರಿಗೆಲ್ಲ ಒಂದು ಜಂಬಾನು ಇರುತ್ತಂತೆ. ಸಾತ್ವಿಕ ಅಹಂಕಾರ ಅಂತಾನೆ ಇಟ್ಕೊಂಡಿದ್ರೆ ಕೂಡ ತಮ್ಮ ಕೈಲಿ ಅಪ್ರಾಕೃತವಾದ ಪುಷ್ಪವನ್ನ ಕೊಡ್ತೀವಿ ನಾವು, ಎಲ್ಲ ಚಿನ್ನದ ಚೊಂಬಲಿ ನೀರನ್ನ ಕೊಡ್ತೀವಿ, ಚಿನ್ನದ ತೊಟ್ಟೆಲಿ ಒಳ್ಳೆ ಪ್ರಸಾದನ ಎಲ್ಲವನ್ನ ಭಗವಂತನಿಗೆ ನೈವೇದ್ಯ ಮಾಡ್ತೀವಿ ಅಂತೆಲ್ಲ ಒಂದು ಅಹಂಕಾರನೂ ಇರುತ್ತೆ. ಆ ಅಹಂಕಾರ ಎಲ್ಲ ಏನು ಭಗವಂತನಿಗೆ ಬೇಕಾಗಿಲ್ಲ. ಅವನಿಗೆ ಬೇಕಾಗಿತ್ತು ಶುದ್ಧವಾದ ಭಕ್ತಿ. ಪತ್ರಂ ಪುಷ್ಪಂ ಫಲಂ ತೋಯಂ ಏಮೇ ಭಕ್ತ್ಯ ಪ್ರಯಚ್ಛತಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಒಂದು ದಳ ಪುಷ್ಪ, ಒಂದು ಉದ್ರಣಿ ನೀರು, ಅದು ಇದ್ರೆ ಸಾಕು. ಕೆಲವು ಕಡೆ ಹೇಳ್ತಾರೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಉದ್ರಣಿ ನೀರು ಇಲ್ಲ ಅಂತ ಹೇಳಿದ್ರೆ, ಅಯ್ಯೋ ಒಂದು ಉದ್ರಣಿ ನೀರು ಕೂಡ ಇಲ್ವಲ್ಲ ಅಂತ ಕಣ್ಣಲ್ಲಿ ಒಂದೊಂದು ಬಟ್ಟು ನೀರು ಬಂದ್ಬಿಟ್ರೆ ಅದೇ ಭಕ್ತಿ ರೂಪವಾಗ್ಬಿಡತ್ತೆ. ಅದಕ್ಕೆ ಭಗವಂತ ನಮ್ಮನ್ನ ಏನನ್ನೂ ಎದುರು ನೋಡಲ್ಲ, ಹಾರ್ದವಾಗಿ. ಅದಕ್ಕೆ ಉಳ್ಳಿ ಅಂತ ಹಿಂದಿನ ಹಾಡಲ್ಲಿ ಹೇಳಿದ್ರಲ್ಲ, ಮನಸ್ಸಲ್ಲಿ ಭಗವಂತನನ್ನ ನಾವು ಸ್ಥಾಪನೆ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು, ಅದಿದ್ರೆ ಸಾಕು ಅವನಿಗೆ ಅಂತ.
ಅವಾಗ ಯಾರು ಓದವಲ್ಲ, ಯಾರ ಕೈಲೂ ಮಹಿಮೆ ಅಂತ ಬಂದಾಗ ಅವರಿಗೂ ಅಷ್ಟೇ, ನಿತ್ಯ ಸೂರಿಗಳಿಗೂ ಅಷ್ಟೇನೆ, ಅಷ್ಟೇ ಯಾಕೆ ವೇದಗಳಿಗೂ ಅಷ್ಟೇನೆ, ಇನ್ನೂ ಭಗವಂತನನ್ನ ಹುಡುಕ್ತಾನೇ ಇದೆಯಂತೆ, ಅವನನ್ನ ಹೇಳಿ ಮುಗಿಸ್ಲಿಲ್ವಂತೆ. ಅನಂತ ವೈ ವೇದ ಅನ್ನೋದು ಅದಕ್ಕೇನೆ. ಇನ್ನು ಹೋಗ್ತಾನೆ, ಎಲ್ಲಿದ್ದಾನೆ ಭಗವಂತ, ಇನ್ನೂ ಎಷ್ಟಿದ್ದಾನೆ ಅಂತ ಹೋಗೋಕ್ ಮುಂಚೆ ಅಲ್ಲಿಗಿಂತ ಮುಂಚೆ ಭಗವಂತ ಇರ್ತಾ ಇದ್ದಾನೆ. ವೇದಗಳು ಹುಡ್ಕೊಂಡು ಹೋಗೋಕ್ ಮುಂಚೆ ಅದಕ್ಕಿಂತ ಮುಂದ್ಗಡೆ ಭಗವಂತ ಇದ್ದಾನೆ ಅಂದ್ರೆ ನೋಡ್ಕೊಳ್ಳಿ, ಅದು ತೀರೋದಿಲ್ಲ, ಅದು ಮುಗಿಯೋದೇ ಇಲ್ಲ. ಭಗವಂತನ ಹಾಡಿ ಹೊಗಳಿ ಮುಗಿಸ್ತೀವಿ ಅಂತ ಹೇಳೋಕೆ ಆಗೋದೇ ಇಲ್ಲ. ಮುಂದಿನ ಹಾಡು ನೋಡೋಣ. அவரிவரென்றில்லை அவரிவரென்றில்லை அரவணையான் பாதம் அரவணையான் பாதம் எவர் வணங்கியே தாதார் எண்ணில் எவர் வணங்கியே தாதார் எண்ணில் அவரும் செரும் கதிரோன் ஒள்மலரோன் பலரும் செழும் கதிரோன் ஒன் மலரோன் கண்ணுதலோன் அன்றே கண்ணுதலோன் அன்றே தொழும் தகையார் நாளும் தொடர்ந்து தொழும் தகையார் நாளும் தொடர்ந்து அவரிவரென்றில்லை அரவணையான் பாதம் எவர் வணங்கியே தாதார் எண்ணில் பவரும் செரும் கதிரோன் ஒள்மலரோன் கண்ணுதலோன் அன்றே தொழும் தகையார் நாளும் தொடர்ந்து. அவரிவரென்றில்லை அரவணையான் பாதம் எவர் வணங்கியே தாதார் எண்ணில் பலரும் செழும் கதிரோன் ஒன் மலரோன் கண்ணுதலோன் அன்றே தொழும் தகையார் நாளும் தொடர்ந்து. ಈ ಪಾದಗಳಿಗೆ ಯಾಕೆ ಅಷ್ಟು ಮಹಿಮೆ? ಎಲ್ಲರೂ ಅವ್ರಿವ್ರು ಅಂತಿಲ್ಲ, ಎಲ್ಲರೂ ಭಗವಂತನ ಪಾದಗಳನ್ನೇ ನಮಸ್ಕಾರ ಮಾಡ್ತಾರಲ್ಲ. ನಾವು ಹಿಂದಿನ ಹಾಡನ್ನು ನೋಡಿದ್ರೆ ಯಾರು ಓದವಲ್ಲ, ಯಾರು ತಾನೇ ಅದನ್ನ ಹೇಳಿ ಮುಗ್ಸಕ್ಕಾಗತ್ತೆ ಅಂತ. ಯಾಕಂದ್ರೆ ಇದನ್ನ ವೇದಾಂತ ದೇಶಿಕರು ಅವರು ತುಂಬಾ ಚೆನ್ನಾಗಿ ಅಧಿಕಾರ ಸಂಗ್ರಹದಲ್ಲಿ ವರುಷಗಡ ಮುಡಿಗೆ ಒಂದು ಕಾಲು ತುಣಂದನ ಆ ಪದ್ಯದಲ್ಲಿ ಪೂರ್ತಿ ಹೇಳ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಅಂದ್ರೆ ಆ ಪಾದಗಳು ಏನೆಲ್ಲ ಮಾಡ್ತು, ಯಾಕೆ ಆ ಪಾದಗಳನ್ನ ನಾವು ಪೂಜೆ ಮಾಡ್ಬೇಕು ಅನ್ನೋದಕ್ಕೆ ಹೇಳ್ತಾರೆ. ಈ ಶಕಟ ಮಂಜನ ಮಾಡ್ತಂತೆ, ಸಣ್ಣ ಮಗುವಾಗಿರುವಾಗ್ಲೇ ಏನೋ ಬಲಿಷ್ಠನಾದ, ದೊಡ್ಡವನಾದ, ಯುವಕನಾದ, ಬಲ ಬಂತು, ಒದ್ದೆ ಗಾಡಿ ಅಂತಲ್ಲ ನಾವು ಹೇಳಿಲ್ಲ, ಪಿಳ್ಳೆಯ ಅಂತ ಒಂದು ಚಿಕ್ಕ ಮಗುವಾಗಿದ್ದಾಗಲೇ ಒತ್ತು. ಅವಾಗ ಆ ಪಾದಗಳು ಎಷ್ಟು ಬಲಿಷ್ಠವಾಗಿತ್ತು ಅಂತ ನೀವು ಯೋಚನೆ ಮಾಡಬಹುದು. ಅದೇ ಪಾದಗಳು ಸ್ವಲ್ಪನೇ ಹಿರಿಯನಾಗಿ ರಾಮಾವತಾರದಲ್ಲಿ ಕಾಡಲ್ಲಿ ನಡಿಬೇಕಾದ್ರೆ ಅಹಲ್ಯಗೆ ಉಂಟಾದ ಶಾಪ ವಿಮೋಚನೆಯನ್ನ ಮಾಡ್ತಂತೆ. ಅದೇ ಕಾಲ ಭಾಗವತದಲ್ಲಿ ಒಂದು ಭಾಗವತ, ಒಂದು ರಾಮಾಯಣ ಹೀಗೆ ಮಿಕ್ಸ್ ಮಾಡಿ ಹೇಳ್ಕೊಂಡು ಹೋಗ್ಬೋದು. ಭಗವಂತನ ಪಾದಗಳ ಗುಣ ಏನು, ಅವುಗಳ ಇದು ಏನು. ಕಾಳಿಂಗ ಮರ್ದನ ಮಾಡ್ತು, ಕಾಳಿಯನಿಗೆ ಅಭಯ ಕೊಟ್ಟು, ಹೇಗೆ ಅಂದ್ರೆ ಅವನ ಹೆಡೆಯ ಮೇಲೆ ಅವನ ಅಹಂಕಾರವನ್ನ ಮರ್ದಿಸಿ ತನ್ನ ಕಾಲ ಚಿಹ್ನೆಗಳ, ಪಾದದ ಚಿಹ್ನೆಗಳನ್ನ ಅವನ ಹೆಡೆಯ ಮೇಲೆ ಇಟ್ಟು ಅವನು ಧೈರ್ಯವಾಗಿ ಹೊರಗಡೆ ಹೋಗ್ಬೋದಾಗಿತ್ತು. ಇಲ್ಲಿ ಹೋದ್ರೆ ಗರುಡ ಎಲ್ಲ ತಿಂದು ಬಿಡ್ತಾನೆ ಅಂತ ಹೇಳಿದಾಗ ನನ್ನ ಪಾದದ ಗುರುತಿರೋದ್ರಿಂದ ಗರುಡ ನಿನ್ನ ತಿನ್ನಲ್ಲ ಅಂತ ಹೇಳ್ತಾನೆ. ಒಂದು ಮಗು ಸತ್ತು ಹುಟ್ಟು, ಯಾರಿಗೆ ಉತ್ತರೆಗೆ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಹಾಕ್ಬಿಡ್ತಾನೆ ಅಶ್ವತ್ಥಾಮ, ಸುಟ್ಟು ಕರ್ಕಲಾಗ್ಬಿಡುತ್ತೆ. ವ್ಯಾಸನ ಮಧ್ಯದಲ್ಲಿ ತಡೆದ್ರೆ ಕೂಡ ಅದರ ಶಕ್ತಿ ಅರ್ಧ ಕೂಡ ಕಡಿಮೆ ಆಗೋದಿಲ್ಲ, ಅದು ಹೋಗಿ ಸೇರುತ್ತೆ, ಉತ್ತರ ಗರ್ಭೆ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಶರಣಾಗತಿ ಮಾಡ್ಕೋತಾಳೆ ಸುಭದ್ರೆ. ಅಯ್ಯೋ ಯಾರು ನಮ್ಮ ವಂಶದವ್ರು ಯಾರು ಉಳಿಯೋದಿರ್ಲಿಲ್ಲ, ಯಾದವ ವಂಶಕ್ಕೆ ಏನ್ ಮಾಡೋದು ಅಂತ ಹೇಳಿದಾಗ ಕೃಷ್ಣ ಏನ್ ಮಾಡ್ತಾನೆ, ಅದರ ಹೊಟ್ಟೆಗೆ ಉತ್ತರೆ ಗರ್ಭದ ಒಳಗಡೆ ಹೋಗಿ ಗರ್ಭವನ್ನ ರಕ್ಷಣೆ ಮಾಡ್ತಾನೆ. ಗರ್ಭಕ್ಕೆ ಒಂದು ಕೋಟೆ ತರ ಕಟ್ಕೊಂಡು ಅಲ್ಲಿರ್ತಾನೆ. ಅದಕ್ಕೆ ಆ ಗರ್ಭದಲ್ಲಿ ಪರೀಕ್ಷಿತ್ ಇರುತ್ತಲ್ಲ, ಅದು ಫುಲ್ ಕೃಷ್ಣನ್ನ ನೋಡ್ತಾ ಇರತ್ತಂತೆ, ಅವನ ಮಗ ಅಲ್ಲಿ ಕಾಣಿಸ್ತಾ ಇರತ್ತೆ. ಅದು ಹೊರಗಡೆ ಬಂದಾಗ ಕೃಷ್ಣ ಎಲ್ಲಿ ಅಂತ ಹುಡುಕ್ತಾ ಅಂತ. ಅದಕ್ಕೆ ಪರೀಕ್ಷೆ ಮಾಡೋ ತರ ಎಲ್ಲರ ಮುಖವನ್ನು ಹತ್ರ ನೋಡೋದು, ಇವನೇನ ಅಲ್ಲಿ ನೋಡಿದ್ದು, ಇವನನ್ನೇನ ಅಂತ. ಅದಕ್ಕೆ ಅವನ ಹೆಸರು ಪರೀಕ್ಷಿತ್ ಅಂತ ಇರ್ತಾರೆ. ಆ ಪರೀಕ್ಷಿತ್ ಕೂಡ ಹುಟ್ಟಬೇಕಾದ್ರೆ ಒಂದು ಸುಟ್ಟು ಕೊರಡು ತರ, ಒನಕೆ ಎಲ್ಲ ಸುಟ್ರೆ ಹೇಗಿರುತ್ತೋ ಆ ತರ ಕೊರಡು ತರ ಹುಟ್ಟುತ್ತೆ. ಇವನ ವಾಮಪಾದ ಸ್ಪರ್ಶದಿಂದ ಅದಕ್ಕೆ ಮತ್ತೆ ಜೀವ ಬರುತ್ತೆ. ಯಾವಾಗ ಅಶರೀರವಾಣಿ ಆಗತ್ತೆ,
ಇದು ಆದ್ರೂ ಉತ್ತರೆಗೆ ಮಗು ಹುಟ್ಟಿದಾಗ ಸತ್ಯ ಹುಟ್ಟುತ್ತೆ, ಅಶರೀರವಾಣಿ ಆಗತ್ತೆ. ಯಾರು ಬ್ರಹ್ಮಚರ್ಯ ವ್ರತವನ್ನ ಪಾಲಿಸ್ತಾರೋ ಅವರ ಸ್ಪರ್ಶದಿಂದ ಬರುತ್ತೆ ಅಂತ. ಅವಾಗ ಈ ಪಾದ ಇದೆಯಲ್ಲ, ವಾಮ ಪಾದ ಸ್ಪರ್ಶದಿಂದ ಪರೀಕ್ಷಿತ ಹುಟ್ಟಿ ಬರ್ತಾನಂತ. ಇದೇ ಪಾದನೇ ಭೂಮಿಯನ್ನೆಲ್ಲ ಫುಲ್ ಅಳೀತಲ್ಲ, ಅದನ್ನ ನೋಡಿದ್ವಿ. ಆಮೇಲೆ ಪಾಂಡವನಿಗೆ ಇದೇ ಪಾದ ಅಲ್ವಾ ನಡ್ಕೊಂಡು ಹೋಗಿದ್ದು. ಯಾಕೆ ಈ ಪಾದಗಳ ಮಹಿಮೆಯನ್ನ ಹೇಳಿ ಎಲ್ಲರೂ ಕೊಂಡಾಡ್ತಾರೆ ಅಂದ್ರೆ, ಇದಿಷ್ಟು ಕೆಲಸವನ್ನ ಮಾಡುತ್ತೆ, ಹೇಳಿ ಮಾಡುತ್ತೆ, ಹೇಳಿಸ್ಕೊಳ್ಳದೆ ಮಾಡುತ್ತೆ, ತಾನಾಗೆ ಮಾಡುತ್ತೆ ಈ ಕಾಲಿಂದ. ಇದು ಪಾಂಡವರಿಗೋಸ್ಕರ ಅಲ್ಲಿ ನಡ್ಕೊಂಡು ಹೋಗಿ ಇದ್ ಮಾಡುತ್ತೆ. ಈ ಬ್ರಹ್ಮ ಕಡೆಗಿನ ಪಾದಮು ಅದು ಹೇಳ್ತಾರಲ್ಲ ಇವರು, ಅಣ್ಣಮಾಚಾರ್ಯರ ಕೀರ್ತನೆನ ಏನೋ ಇರ್ಬೇಕು ನೋಡಿ. ಯಾರು ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ಆ ಕಾಲು ಅಳಿಬೇಕಾದ್ರೆ ತ್ರಿವಿಕ್ರಮನಾಗಿ ಆ ಪಾದಕ್ಕೆ ಅವನು ಅಷ್ಟರವರೆಗೆ ಅನ್ಕೊಂಡಿರ್ತಾನೆ. ಯಾರು ತಾನೇ ಸೃಷ್ಟಿಕರ್ತ, ತನ್ನನ್ನು ಬಿಟ್ರೆ ಇಲ್ಲ ಅಂತ ಎಷ್ಟೋ ಕಡೆ ಗರ್ವ ಪಟ್ಟಿದ್ದು ಉಂಟು, ನಾವು ನೋಡಿದ್ದೀವಿ. ಪುರಾಣಗಳಲ್ಲೆಲ್ಲ ಬರುತ್ತೆ. ಅವನು ಈ ಕಾಲು ಚಿಹ್ನೆಗಳೆಲ್ಲ ನೋಡ್ಬಿಟ್ಟು ಅಯ್ಯೋ ಇದು ಸಾಕ್ಷಾತ್ ಪರಬ್ರಹ್ಮನದು ಅಂತ ಹೇಳ್ಬಿಟ್ಟು ಕಮಂಡಲುವಿನ ನೀರಿಂದ ಪಾದಕ್ಕೆ ಅಭಿಷೇಕ ಮಾಡ್ತಾನೆ. ಇದು ಆ ಪಾದದ ನೀರೇನೆ ಆಮೇಲೆ ಗಂಗೆಯಾಗಿ ಹರಿಯೋದು. ಪಾದ ತೊಳೆದ ನೀರೇನೆ ಆ ನೀರ್ ಸಾಲದೆ ಮತ್ತೆ ಆವರಣ ಜಲವನ್ನ ಇದ್ ಮಾಡ್ತಾನೆ. ಅದು ಇದು ಎರಡು ನೀರು ಸೇರ್ಕೊಂಡು ಗಂಗೆಯಾಗಿ ಹರಿಯುತ್ತೆ. ಆ ಗಂಗೆಗೆ ಎಷ್ಟು ಪುನೀತವಾದ ಒಂದು ಸ್ಥಾನ ಸಿಗುತ್ತೆ, ಎಲ್ಲರ ಪಾಪವನ್ನ ತೊಳೆಯೋದು. ಅದು ಯಾತಕ್ಕೆ ಅಂದ್ರೆ ಇವನ ಪಾದದ ಸಂಬಂಧ ಇರೋದ್ರಿಂದ. ಅದು ಈ ಪಾದಕ್ಕೆ ಅಲ್ವಾ ಹಿರಿಮೆ. ನೀರಾಗೆ ಇರುತ್ತೆ. ಯಾವ್ದೋ ನೀರಲ್ಲಿ ಹೋಗಿ ನಾವು ಸ್ನಾನ ಮಾಡಿದ್ರೆ ಅದು ನಮ್ಮ ಪಾಪ ಹರಿಯಲ್ಲ. ಗಂಗೆಯಲ್ಲಿ ಮಾತ್ರ ಯಾಕೆ ಪಾಪ ತೊಳೆಯುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧ ಪಾದಸ್ಪರ್ಶ ಇದ್ದಿದ್ದು ಇದರಲ್ಲಿ, ಭಗವಂತನ ಪಾದಸ್ಪರ್ಶ ಇದ್ದಿದ್ದು. ಅದೇ ತರ ಈ ಯಮಳಾರ್ಜುನ ಮಧ್ಯದಲ್ಲಿ, ವೃಕ್ಷದ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾನಲ್ಲ, ಅವರಿಬ್ರಿಗೂ ಶಾಪ ವಿಮೋಚನೆ ಆಗತ್ತೆ. ಅನೇಕ ತರ, ಒಂದಲ್ಲ ಎರಡಲ್ಲ, ಅರ್ಜುನನ ತೇರನ್ನ ನಡೆಸ್ಕೊಂಡು ಹೋಗುತ್ತೆ. ಅವನನ್ನ ಕೈ ಮೇಲೆ, ತನ್ನ ಕೈ ಮೇಲೆ ಅರ್ಜುನನ ಕಾಲನ್ನ ಇಟ್ಟು ತೇರನ್ನ ಹತ್ಸಿ 18 ದಿವಸ ಯುದ್ಧವನ್ನ ನಡೆಸ್ತಾನೆ. ತೇರೇರಿ ಹೋಗ್ತಾನೆ ಅವನು. ಈ ಪುಷ್ಪಕ ವಿಮಾನದಲ್ಲಿ ಹತ್ಕೊಂಡು ಬರುತ್ತೆ. ಯಾವಾಗ ಅಂತ ಹೇಳಿದ್ರೆ ರಾಮಾವತಾರದಲ್ಲಿ ಇದೇ ಕಾಲ ಅಲ್ವಾ, ಪುಷ್ಪಕ ವಿಮಾನದಲ್ಲಿ 1 ಅಡಿ ಪುಷ್ಪಕ ವಿಮಾನದಲ್ಲಿ ಇಟ್ಟಿದ ತಕ್ಷಣ ರಾಮನಿಗೆ ಹಿಂದೆ ತಿರುಗಿ ನೋಡ್ತಾನಂತೆ. 16,8 ಕೋತಿಗಳು ಎಲ್ಲ ಇತ್ತಲ್ಲ, ಅವರೆಲ್ಲ ಎಲ್ಲರೂ ಬರ್ಬೋದಾ ಅಂತ ಹೇಳಿದ್ರೆ ಅವಾಗ ವಿಭೀಷಣ ಹೇಳ್ತಾನೆ, ಎಷ್ಟು ಜನ ಬೇಕಾದ್ರೆ ಬರ್ಬೋದು, ಎಲ್ಲರನ್ನೂ ಹತ್ತಿಸ್ಕೊ ಅಂತ. ಯಾರಿಗೆ ಇದು ಔದಾರ್ಯ, ಈ ಗುಣ ನೋಡಿ, ಯಾರಿಗಿರತ್ತೆ ಈ ಗುಣ? ಅವನು ಪುಷ್ಪಕ ವಿಮಾನದಲ್ಲಿ ಕಾಲಿಟ್ಟ ಕೂಡಲೇ ಎಲ್ಲರನ್ನೂ ಹತ್ತಿಸ್ಕೊ ಅಂತ ಹೇಳಿ ಎಲ್ಲರನ್ನೂ ಹತ್ತಿಸ್ಕೊ. ಪುಷ್ಪಕ ವಿಮಾನದ ಹಿರಿಮೆನೂ ಹಾಗೇನೆ, ಎಷ್ಟು ಜನ ಹತ್ಕೊಂಡ್ರು ಇನ್ನೂ ಒಬ್ರು ಕೂತ್ಕೊಳ್ಳೋಕೆ ಜಾಗ ಇರುತ್ತೆ ಅದರಲ್ಲಿ. ಹಾಗೆ ಅದರಲ್ಲಿ ಹತ್ತಿಸ್ಕೊಂಡು ಬರ್ತಾನೆ. ಹಾಗೆ ಈ ಸಪ್ತ ವೃಷಭಗಳನ್ನ ಹೇಗೆ ಕೊಂದ ಅವನು ಅಂತ ಹೇಳಿದ್ರೆ, ಓಡ್ ಬಂದು ಡ್ಯಾಶ್ ಹೊಡೆದಂತೆ. ಇದೆಲ್ಲ ನಾವು ನೋಡ್ಬೇಕು. ಚಿಕ್ಕ ಮಗುವಾಗಿರುವಾಗ ಕುಂಭಭೋಜನ ಮನೆಗೆ ಹೋಗ್ತಾ ಇರ್ತೀಯ. ಕುಂಭಭೋಜನಲ್ಲಿ ಯಾವಾಗ್ಲೂ ಹೊರಗಡೆ ತುಂಬಾ ಜನ ನಿಂತಿರ್ತಾರೆ. ಅಮ್ಮ ಅಂತ ಯಶೋಧೆನ ಕೇಳ್ತಾರಂತೆ, ಗೊತ್ತಿಲ್ಲದೆ ಏನೋ ಒಂಥರ ಕಳ್ಳ ಏನೋ. ಇಲ್ಲ ಕಣೋ, ಅವಳು ಮಗಳಿದ್ದಾಳೆ, ಅವಳು ತುಂಬಾ ಚೆನ್ನಾಗಿದ್ದಾಳೆ, ಎಲ್ಲ ಅವಳನ್ನ ಮದುವೆ ಮಾಡ್ಕೊಳ್ಬೇಕು. ಆದ್ರೆ ನಿಮ್ ಮಾವ ಏನ್ ಮಾಡಿದಾನೆ ಗೊತ್ತಾ, ಅಲ್ಲಿ ಸಪ್ತ ವೃಷಭಗಳನ್ನು ಕಟ್ಟಿದ್ದಾನೆ, ಅದಕ್ಕೆಲ್ಲ ಹೆದೆ ಏರಿಸ್ಬೇಕು ಅಂತ. ಹೌದಾ, ಕಷ್ಟನ? ಅದೇ ತುಂಬಾ ಕಷ್ಟ ಕಣೋ, ಒಳ್ಳೆ ಒಂದೊಂದು ಗೂಡಿನೂ ಹಾಗೆ ಆನೆ ತರ ಇದೆ ಅವೆಲ್ಲ ಅಂತ ಹೇಳ್ತಾಳೆ. ಅವಾಗ ಇವನ್ ಏನ್ ಮಾಡ್ತಾನೆ, ಅಮ್ಮ ನಾನ್ ಮದುವೆ ಮಾಡ್ಕೊಳ್ಳ ಅಂತಾನೆ. ನಾನು ವೃಷಭಗಳನ್ನ ಕೊಲ್ಲ ಅಂತ ಕೇಳಲಿಲ್ಲ, ನಾನ್ ಮದುವೆ ಮಾಡ್ಕೊಳ್ಳ ಅಂತ ಅರ್ಜೆಂಟ್. ನಗ್ತಾಳಂತೆ, ನಿನ್ ಕೈಲಿ ಆಗತ್ತೆ ಅಂತ. ಆಗತ್ತೆ ಅಂತ. ಬಾ ಹೋಗು, ನೋಡ್ಕೊಂಡಾದ್ರೂ ಬರೋಣ ಬಾ ಅಂತ ಹೇಳ್ತಾನೆ. ಕರ್ಕೊಂಡ್ ಬರ್ತಾಳೆ ಯಶೋದೆ. ಬಂದಾಗ ಕೈಯನ್ನ ಹಾಗೆ ಬಿಡಿಸ್ಕೊಂಡು ಹಂಗೆ ನುಗ್ತಾನಂತೆ. ಓಡ್ ಹೋಗಿ ವೃಷಭಗಳಿಗೆ ಡಿಕ್ಕಿ ಹೊಡೆದು ಎಲ್ಲದರನ್ನು ನಿರಸನ ಮಾಡ್ತಾನೆ. ಅದನ್ನ ಹೇಳ್ತಾನೆ. ಹಾಗೆ ಓಡಿದ ಪಾದಗಳು 1-2 ಅಂತ ಪಾದಗಳನ್ನ ಯಾರು ಪೂಜಿಸ್ಬೇಕು ಅಂತ ಹೇಳಿದ್ರೆ ಅವರಿವರೇನ್ರಿ, ಇಲ್ಲ ಯಾರು ಅಂತೆಲ್ಲ, ದೇವತೆಗಳ, ನಿತ್ಯ ಸೂರಿಗಳ, ಅಥವಾ ಈ ಸಂಸಾರಿಗಳ, ಈ ಭೂಮಿ ಮೇಲೆ ಇರೋರ, ಈ ಮುನಿಗಳ, ಯೋಗಿಗಳ ಅಂದ್ರೆ ಎಲ್ಲರೂ ಪೂಜಿಸ್ತಾರಂತೆ. ಯಾರು ಇವರು ಅವರು ಅಂತಲ್ಲ, ಎಲ್ಲರೂ ಪೂಜಿಸ್ತಾರೆ. ಅರವಣೆಯಾನ್ ಪಾದಂ, ಯಾರು ಈ ವ್ಯೂಹದಲ್ಲಿ ಆದಿಶೇಷನ ಮೇಲೆ ಮಲ್ಕೊಂಡಿದಾರಲ್ಲ, ಅರವಣೆ ಮೇಲೆ, ಅರವು ಅಂದ್ರೆ ಹಾವು, ಅಣೆ ಅಂದ್ರೆ ಹಾಸಿಗೆ, ಅರವಣೆ ಅಂತ ಅದಕ್ಕೆ ಹೇಳಿ, ಅದ್ರ ಮೇಲೆ ಮಲ್ಕೊಂಡಿದಾನಲ್ಲ ಅವನ ಪಾದವನ್ನ ಯಾರು ಅಂತಿಲ್ಲ ಎಲ್ಲರೂ ಪೂಜಿಸ್ತಾರೆ. ಎವರ್ವಣಂಗಿ ಏತಾದಾರೆನ್ನಿಲ್. ನೀವು ಹಂಗ ನೋಡಿದ್ರೆ ಯಾರ್ಯಾರು ಪಾದ ಪೂಜೆ ಮಾಡೋದು ಅಂತ ಲೆಕ್ಕ ಹಾಕೊಳ್ಳೋದಕ್ಕಿಂತ ಯಾರ್ಯಾರು ಮಾಡಿಲ್ಲ ಅಂತ ಲೆಕ್ಕ ಹಾಕೊಳ್ಳೋದು ಈಸಿ. ಯಾರು ಕಡಿಮೆ ಇರ್ತಾರೆ, ಯಾರು ಮಾಡಿದ್ದಾರೆ ಅಂದ್ರೆ ಎಲ್ಲ ಜಾಸ್ತಿ ನಂಬರ್ ಆ ಕಡೆನೆ ಇರ್ತಾರೆ. ಎಣ್ಣಿಲ್, ಆಗ ಎಣ್ಸಕ್ ಹೋದ್ರೆ ಯಾರು ಮಾಡಿಲ್ಲ ಅನ್ನೋದು ಕಡಿಮೆ ಹೊತ್ತು ಯಾರು ಮಾಡಿದ್ದಾರೆ ಅನ್ನೋದು ಎಣ್ಸೋದ್ ಕಷ್ಟ. ಪವರುಂ ಶೇರುಂ ಕದಿರೋನ್, ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಸೂರ್ಯನಾರಾಯಣ ಅವನು. ಒಳ್ಮಲರೋನ್ ಚತುರ್ಮುಖ ಬ್ರಹ್ಮ ಅವನು. ಕಣ್ಣುದಲೋನ್ ಯಾರು, ಈ ರುದ್ರ.
ಎಲ್ಲರೂ ಅಷ್ಟೇ. ತೊಹುಂ ತಹಯಾರ್ ಯಾವಾಗ್ಲೂ ಅಷ್ಟೇನೆ. ಅವರು ತಹಯಾರ್ ಅಂತ ಹೇಳಿದ್ರೆ ಅವರ ಸ್ವಭಾವನೇ ಇವನ ಪಾದಗಳನ್ನ ಪೂಜೆ ಮಾಡೋದು. ಸುಮ್ಮನೆ ಯಾವತ್ತೋ ಒಂದ್ ದಿವಸ, ಇವಾಗ ಯಾವ್ದೋ ಒಂದು ಹಬ್ಬಕ್ಕೆ ಇದು ಕೃಷ್ಣ ಜಯಂತಿ, ಇದು ರಾಮ ಜಯಂತಿ ಅಂತ ಅಷ್ಟೇ, ಅವಾಗ ರಾಮ ಅನ್ಕೊಂಡಾಡೋದು ಇಲ್ಲ ಕೃಷ್ಣ ಅನ್ಕೊಂಡಾಡೋದು ಆಗೋಯ್ತು. ಆಮೇಲೆ ಇಡೀ ವರ್ಷ ನೆನೆಸ್ಕೊಳ್ತೇ ಇರೋದಿಲ್ಲ. ತೊಡುಂತಹ ಯಾರಂದ್ರೆ ಸ್ವಾಭಾವಿಕವಾಗಿ ಯಾವಾಗ್ಲೂ ಅವರನ್ನ ಪೂಜೆ ಮಾಡೋದು. ಇವ್ರು 3 ಜನ ಯಾರು ನೋಡಿ ಎಷ್ಟು ಬಲಿಷ್ಠರು ಇವರೆಲ್ಲ. ಸೂರ್ಯನಾರಾಯಣ ಅಂದ್ರೆ ಸಾಧಾರಣವನ, ಚತುರ್ಮುಖ ಬ್ರಹ್ಮ ಅಂದ್ರೆ ಅವನೇನ್ ಸಾಧಾರಣವನ, ಎಷ್ಟು ದೊಡ್ಡ ಇಡೀ ಸೃಷ್ಟಿಯನ್ನೆಲ್ಲ ಮಾಡೋನು ಅವನು. ಮತ್ತೆ ಈ ರುದ್ರ ಎಲ್ಲವನ್ನ ಲಯಕಾರಕನಾದ ರುದ್ರ. ಕಣ್ಣುದಲವನು ಅಂದ್ರೆ ನೆತ್ತಿನಲ್ಲಿ ಕಣ್ಣಿರೋನು, ನುದಲ್ ಅಂದ್ರೆ ಹಣೆ, ಅಲ್ಲಿ ಕಣ್ಣಿರೋದು. ಕಣ್ಣುದಲವನ್ ಅಂದ್ರೆ ಅವರಲ್ವಾ. ತೊಳುಂತಹಯ ನಾಳುಂ ತೊಡಂದ, ಪ್ರತಿದಿನಾನು ಅವರು ಹೀಗೆ ಪೂಜೆ ಮಾಡ್ತಾರೆ. ಯಾಕೆ ಇವರನ್ನ ಹೇಳಿದ್ರು ಅಂದ್ರೆ ಅವರೇ ಪೂಜೆ ಮಾಡ್ಬೇಕಾದ್ರೆ ನಾವೆಲ್ಲ ಏನ್ರಿ ನಾವು ಮಾಡ್ಬೇಕು ಅಂತ ಅರ್ಥ. ಅವ್ರು ದಾರಿ ತೋರಿಸ್ಕೊಡ್ತಾರೆ, ನಾವು ಮಾಡ್ಬೇಕು ಪೂಜೆ ಅಂತ ಅರ್ಥ. ಮುಂದಿನ ಹಾಡು ಹೋಗೋಣ. தொடரெடுத்த மாலையானை தொடரெடுத்த மால் யானை சூழ்கழம் புக்கு சூழ்கயம் புக்கு அஞ்சி படரெடுத்த பைங்கமலம் கொண்டு அஞ்சி படரெடுத்த பைங்கமலம் கொண்டு அன்று இடர் அடுக்க ஆழியான் பாதம் அன்று இடரடுக்க ஆழியான் பாதம் பணிந்தன்றே வானவர்கோன் பணிந்தன்றே வானவர்கோன் ஆழிதான் எய்தித்து பண்டு ஆழிதான் எய்திற்று பண்டு தொடரெடுத்த மால் யானை சூழ்கழம் புக்கு அஞ்சி படரெடுத்த பைங்கமலம் கொண்டு அன்று இடரெடுக்க ஆழியான் பாதம் பணிந்தன்றே வானவர்கோன் பாழிதான் எய்தித்து பண்டு. தொடரெடுத்த மால் யானை சூழ்கயம் புக்கஞ்சி படரெடுத்த பைங்கமலம் கொண்டு அன்று இரடடுக்காணியான் பாதம் பணிந்தன்றே வானவர்கோன் பாழிதான் எய்திற்று பண்டு. ಹಿಂದೆ ಕೃತಿಯುಗದಲ್ಲಿ ಹಿಂದಿನ ಪುರಾಣ ಹೇಳ್ತಾರೆ. ಪಂಡ್ ಅಂತ ಹೇಳಿದ್ರೆ ಅದೇ ಹಳೇ ಒಂದು ಕತೆ. ಇದು ಏನಪ್ಪಾ ಅಂತ ಹೇಳಿದ್ರೆ, ತೊಡರೆಡುತ್ತ ಮಾಲ್ ಯಾನೆ ಅಂದ್ರೆ ಒಂದು ಬಲಿಷ್ಠವಾದ ಯಾನೆ, ಗಜೇಂದ್ರನ ವೃತ್ತಾಂತವನ್ನ ಹೇಳ್ತಾರೆ ಇಲ್ಲಿ ತೊಡರೆಡುತ್ತ ಅಂದ್ರೆ ಒಂದು ಸರಪಳಿಯನ್ನ ಹಾಕಿ ಕಟ್ಟಿದ್ರಂತೆ, ಆ ಆನೆ ಅದನ್ನ ಬಿಡಿಸ್ಕೊಂಡು ಬರುತ್ತೆ ಅಂತ. ಈ ಆನೆಗೆ ಕಥೆನಲ್ಲಿ, ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ಯಾರು ಸರಪಣಿ ಹಾಕಿ ಕಟ್ಟಿರ್ಲಿಲ್ಲ. ಅದು ಸಾಧಾರಣವಾಗಿ ಕಾಡಲ್ಲಿ ವಿಹಾರ ಮಾಡುವಂತ ಆನೆನೆ. ಆದ್ರೆ ಯಾಕೆ ಆಳ್ವಾರಲ್ಲಿ ತೊಡರೆಡುತ್ತ ಮಾಲ್ಯಾನೆ ಅಂತ ಹಾಕಿದ್ರು ಅಂತ ಹೇಳಿದ್ರೆ, ನಮಗೆ ಅದರಲ್ಲಿ ಒಂದು ಅರ್ಥ ಸಿಗುತ್ತೆ. ಹೇಗೆ ಅಂದ್ರೆ, ಸಂಕೋಲೆ, ಈ ಸಂಕೋಲೆ ಸಂಸಾರದಲ್ಲಿ ನಮ್ಗೆ ಕಟ್ಟುಣ್ಣ ಪುಣ್ಯ ಅಂತ ಹೇಳ್ತಾರೆ. ನಾವು ಕಟ್ಟುಪಟ್ಟಿದ್ದೀವಿ ಈ ಸಂಕೋಲೆ, ಪಾಪ ಪುಣ್ಯ ಈ 2 ಕರ್ಮಗಳಿಂದ ಕಟ್ಟುಪಟ್ಟಿದ್ದೀವಲ್ಲ. ಈ ಸಂಕೋಲೆಯನ್ನ ಬಿಡಿಸ್ಕೊಂಡ್ ಬಂತಂತೆ. ಯಾಕೆ ಬಿಡಿಸ್ಕೊಂಡ್ ಬಂತು ಅಂದ್ರೆ, ಹಿಂದಿನ ಜನ್ಮದಲ್ಲಿ ಇದು ಭಕ್ತಿ ಯೋಗ ಮಾಡಿದ್ರಿಂದ ಅಲ್ಲಿವರೆಗೂ ಭಗವಂತನ ಧ್ಯಾನ ಒಟ್ಟಿಗೆ ಆ ಹೂವಿನ ತಟಾಕವನ್ನ ನೋಡಿದ ತಕ್ಷಣ, ಅಯ್ಯೋ ನಾನು ಇಷ್ಟು ಮಾಡ್ತಾ ಇದ್ನಲ್ಲ, ಈ ಪೂಜೆ ಕೊಡ್ಬೇಕು ಭಗವಂತನಿಗೆ, ಇದನ್ನು ಸಮರ್ಪಿಸ್ಬೇಕು ಅಂತ ಸಂಕಲ್ಪನೂ ಮಾಡ್ಕೊಂಡಿರತ್ತಂತೆ. 1008 ಹೂ ಕೊಡ್ತೀನಿ ಅಂತ ದಿನ ತಗೊಂಡು ಹೋಗಿ ಕೊಡ್ತಾ ಇರುತ್ತೆ. ಈ ಹಲವಾರು ತರ ಕಥೆಗಳು ಒಂದೊಂದು ಪುರಾಣದಲ್ಲಿ ಗಜೇಂದ್ರ ಮೋಕ್ಷವನ್ನ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ. ಒಂದ್ ಕಡೆ ಎಲ್ಲೋ ದಿನ ಕೊಡ್ತಾ ಇರೋ ತಟಾಕದಲ್ಲಿ ಮುಗಿದೋಯ್ತಂತೆ, ಇನ್ನೊಂದು ತಟಾಕ ಹುಡ್ಕೊಂಡ್ ಬಂತಂತೆ. ಇಲ್ಲಿ ಪೂರ್ತಿ ಆ ತಟಾಕದಲ್ಲಿ ಬರೀ ಪುಷ್ಕರಗಳೇ, ಅಂದ್ರೆ ಬರೀ ಹೂವೇ ಇತ್ತಂತೆ. ನೋಡಿ ಅಷ್ಟು ಸಂತೋಷ ಆಗ್ಬಿಡ್ತಂತೆ. ದಡಕ್ಕಂತ ಇಳಿದು ಬಿಡ್ತು, ನೋಡ್ಲೇ ಇಲ್ಲ. ಅಲ್ಲಿ ಬಸ್ಲೆ ಅಲ್ಲೇ ಇತ್ತು, ನೋಡ್ಲೇ ಇಲ್ಲ. ಹೂವು ನೋಡಿ ಅಷ್ಟು ಆನಂದ ಅಂತ. ಅಯ್ಯೋ ನನಗೆ ಯೋಚನೆ ಇಲ್ಲ, ಇಷ್ಟೊಂದು ಹೂ ಸಿಕ್ಕಿದೆ, ಒಟ್ಟಿಗೆ ಧಾರಾಳವಾಗಿ ಕೊಡ್ಬೋದು ನಾನು. ಆ ಭಕ್ತಿ ಮನಸ್ಸಲ್ಲಿ ಭಕ್ತಿ, ಅದಕ್ಕೆ ಕೆಳಗಡೆ ನೋಡ್ಲೇ ಇಲ್ಲ, ಅದು ಕಾಲಿಟ್ಬಿಡ್ತು. ಹೀಗೆಲ್ಲ ವರ್ಣನೆ ಕೊಡ್ತಾರೆ. ಇದೆಲ್ಲನೂ ಹೇಗೆ ಅಂತ ಹೇಳಿದ್ರೆ,
ಸಂಸಾರದಲ್ಲಿ ಬಂದಾಗ ಎಲ್ಲೆಲ್ಲೂ ನಮ್ಗೆ ಅಟ್ರಾಕ್ಷನ್ ಹೋಗುತ್ತೆ, ಎಲ್ಲಿ ಕಾಲು ಭದ್ರವಾಗಿ ನೋಡಿ ಇಡಬೇಕು ಅನ್ನೋದು ನೋಡ್ಕೊಳ್ಳಿಲ್ಲ, ಅಲ್ಲಿ ಇಟ್ಬಿಡ್ತು ಅಂತ. ಇದು ಒಂದು ಗಜೇಂದ್ರನ ವೃತ್ತಾಂತದಲ್ಲಿ ನಾವು ನೋಡ್ತೀವಿ. ತನ್ನನ್ನ ತಾನೇ ಕಾಪಾಡ್ಕೊಳ್ಳೋಕೆ ಎಷ್ಟುವರೆಗೂ ಆಗುತ್ತೋ ಅಲ್ಲಿವರೆಗೂ ಭಗವಂತ ಮಧ್ಯದಲ್ಲಿ ಬರೋದಿಲ್ಲ. ಯಾವಾಗ ತನ್ನ ಕೈಲಿ ಆಗಲ್ಲ, ಆ ಕಿಂಚನ್ಯ ಅನನ್ಯ ಗತಿತ್ವ ಇರಬೇಕು ಯಾವಾಗ್ಲೂ. ಪ್ರಪತ್ತಿಗೆ ಯಾವಾಗ್ಲೂ ಮುಖ್ಯವಾದ ಅಂಗ ಅದು. ನಮ್ಮ ಕೈಲಿ ನಮ್ಮನ್ನ ಕಾಪಾಡ್ಕೊಳಕ್ ಆಗಲ್ಲ ಅನ್ನೋದು ಗೊತ್ತಾಗ್ಬೇಕು, ಮತ್ತೆ ಭಗವಂತ ನಮ್ಮನ್ನ ಕಾಪಾಡ್ತಾನೆ ಅನ್ನೋ ಮಹಾವಿಶ್ವಾಸ ಎರಡೂ ಇರ್ಬೇಕು. ಅದನ್ನ ಈ ಗಜೇಂದ್ರ ವೃತ್ತಾಂತದಲ್ಲಿ ತೋರಿಸ್ತಾರೆ. ತೊಡರಿಡುತ್ತ ಮಾಲ್ಯಾನೈ ಶೂರ್ಕಳಂ ಪುಕ್ಕ, ವಿಶಾಲವಾದ ತಟಾಕವನ್ನ ನೋಡ್ತಂತೆ, ಖುಷಿ ಆಗ್ಬಿಡ್ತು, ಹಾಗೆ ಇಳಿದು ಬಿಡ್ತು ಅಂತ. ನೋಡ್ಲಿಲ್ಲ ಅಲ್ಲೇ, ಅಯ್ಯೋ ಈ ಮೊಸಳೆಗಳಂತೂ ಹೇಗೆ ಕಮಫ್ಲೇಜ್ ಮಾಡ್ಕೊಳತ್ತೆ ಅಂತ ಹೇಳಿದ್ರೆ, ಕೆಸರಿದ್ರೆ ಕೆಸರು ಬಣ್ಣಕ್ಕೆ ಹಾಗೆ ಬರೀ ಕಣ್ ಮಾತ್ರ ಹೊರಗಡೆ ಇಟ್ಕೊಂಡು ಕೂತಿರುತ್ತೆ, ಗೊತ್ತೇ ಆಗೋದಿಲ್ಲ. ಬಂಡೆ ತರ ಕಲ್ಲು ತರ ಕೂತಿರುತ್ತೆ. ನೀವು ನೋಡ್ಬೋದು ಇದರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆ ಪಕ್ಷಿಧಾಮ ಇದೆಯಲ್ಲ, ಅಲ್ಲೆಲ್ಲ ನಾವು ಇದಕ್ಕೆ ಹೋದಾಗ ಬೋಟಿಂಗ್ ಕರ್ಕೊಂಡು ಹೋದಾಗ ತೋರಿಸ್ತಾರೆ. ಆ ಪಕ್ಕದಲ್ಲಿ ಬಂಡೆ ಅಂತ ಅನ್ಕೊಬೇಡಿ, ನಿಧಾನಕ್ಕೆ ನೋಡಿ, ಅದು ನೋಡಿದ್ರೆ ಒಂದು ಮೊಸಳೆ ಬಂಡೆ ಮೇಲೆ ಹಂಗೆ ಕೂತಿರುತ್ತೆ, ಗೊತ್ತೇ ಆಗಲ್ಲ, ಕಲ್ಲು ಕಲರ್ಗೆ ಇರುತ್ತೆ. ಆ ಥರ ಪಾಪ ದಡಕ್ಕಂತ ಶೂರ್ಕಳಂ ಪುಕ್ಕು ವಿಶಾಲವಾದ ತಟಾಕದಲ್ಲಿ ಕಾಲಿಟ್ಬಿಡ್ತು. ಅಂಜಿ ಪಡರೆಡುತ್ತ ಪೈಂಕಮಲಂ ಕೊಂಡೆ, ತಕ್ಷಣ ಕಾಲು ಹಿಡ್ಕೊಂಡ್ಬಿಡುತ್ತಲ್ಲ, ಈ ಹೂವನ್ನೇನೋ ಕಿತ್ಕೊಂಡ್ಬಿಡ್ತು. ಅಂಜಿ ಅನ್ನೋ ಪದ ಯಾತಕ್ ಹಾಕಿದ್ರು ಅಂತ ಹೇಳಿದ್ರೆ, ಈ ಕಾಲು ನೋವ್ತಾ ಇದೆಯಲ್ಲ, ಈ ಮೊಸಳೆ ಹಿಡ್ಕೊಂಡ್ಬಿಡ್ತಲ್ಲ ಅಂತ ಅದಕ್ಕೆ ಯೋಚನೆ ಇಲ್ವಂತೆ. ಯಾತಕ್ಕೋಸ್ಕರ ಅಂಜಿತು, ಯಾತಕ್ಕೋಸ್ಕರ ಭಯಪಡ್ತು ಅಂದ್ರೆ, ಅಯ್ಯೋ ಇದರಿಂದ ನಾನು ಬಿಡಿಸ್ಕೊಂಡು ಈ ಹೂ ಫ್ರೆಶ್ ಆಗಿರೋವಾಗ್ಲೇ ಭಗವಂತನ ಕೊಡ್ತೀನೋ ಇಲ್ವೋ ಅಂತ ಒಂದು ಅಪನಂಬಿಕೆ ಬಂದ್ಬಿಡ್ತಂತೆ, ಸಂಶಯ ಬಂತು, ಆಗೋದಿಲ್ವೋ ಏನೋ ನನಗೆ ಬಿಡಿಸ್ಕೊಂಡು ಹೋಗಕ್ಕೆ ಅಂತ ಅಂಜಿ ಅದಕ್ಕೆ ಅರಳಿದ ತುಂಬಾ ಪಡರಿಡುತ್ತ ಪೈಂಕಮಲಂ, ತುಂಬಾ ಚೆನ್ನಾಗಿ ಅರಳಿದ ಒಳ್ಳೆ ಪುಷ್ಪವನ್ನು ತಗೊಂಡಿತ್ತಲ್ಲ, ಅದಕ್ಕೆ ಹೆದರಿಕೆ ಆಯ್ತಂತ. ಅವತ್ತು ಸಂಭವಿಸ್ತು, ಈ ವೃತ್ತಾಂತ ಸಂಭವಿಸ್ತು. ಆಳಿಯಾನ್ ಪಾದಂ, ಅವಾಗ ಏನ್ ಮಾಡ್ತು, ಕೂಗ್ತು ಭಗವಂತನ, ಅಯ್ಯೋ ನೀನೇ ಬಂದು ತಗೊಂಡ್ಬಿಡ್ಬಾರ್ದ ಭಗವಂತ, ನಾನು ಸಮರ್ಪಿಸ್ಬೇಕು ಅಂತ ಇದ್ನಲ್ಲ, ಆಗ್ಲಿಲ್ವಲ್ಲ, ಈ ಹೂನ ಹೇಗಾದ್ರೂ ಬಂದು ನೀನ್ ತಗೊಳ್ಬಾರ್ದ ಅಂತ ಅನ್ಕೊಂತಂತೆ. ಅದನ್ನ ಕೇಳಿ ಬಂದ್ಬಿಟ್ನಂತೆ ಭಗವಂತ. ಹಾಗೆ ಪಣಿಂದಂಡ್ರೆ ವಾನವರ್ಕೋನ್ ಯಾರು ಅಂದ್ರೆ ಭಗವಂತ. ನಿತ್ಯ ಸೂರಿಗಳಿಗೂ ಮತ್ತೆ ಎಲ್ಲ ಅಮರಲೋಕದಲ್ಲಿ ಊರ್ಧ್ವಲೋಕದಲ್ಲಿರುವ ಎಲ್ಲ ದೇವತೆಗಳಿಗೂ ಕೋನ್ ಅಂದ್ರೆ ರಾಜ, ಯಾರಪ್ಪ ಅಂತ ಹೇಳಿದ್ರೆ ಭಗವಂತ. ಪಾಳಿಯಾನೈದಿತ್ತು ಪಂಡ್, ಉತ್ತಮ ಸ್ಥಾನದಲ್ಲಿ ಇರುವಂತ ಭಗವಂತ ಅಂತ. ಹೇಗೆ ಅಂದ್ರೆ ಯಾವ ಭಾಷೆಯಲ್ಲಿ ಕರೀತು ಆನೆ, ಅದೇನು ವೇದ ಮಂತ್ರಗಳಿಂದ ಹೇಳ್ತಾ ಅಥವಾ ಮಂತ್ರಪುಷ್ಪ ಹಾಕ್ತಾ ಹೇಳ್ತಾ, ಇಲ್ಲ ಭಗವಂತನವರು ದೇವ ಭಾಷೆಯಲ್ಲಿ ಮಾತಾಡ್ತಾ ಅಂತ ಹೇಳಿದ್ರೆ ಏನು ಭಾಷೆ ಇಲ್ಲ. ಅದಕ್ಕೆ ಭಗವಂತನಿಗೆ ಸಮರ್ಪಿಸ್ಬೇಕು ಅಂತ ಯಾವ ಭಾಷೆನಲ್ಲಿ, ಆನೆ ಭಾಷೆನಲ್ಲೇ ಹೇಳಿರ್ಬೋದು, ನೋವು ಅಂತಾನು ಕಿರ್ಚಿರ್ಬೋದು. ಈ ಹಾಡಿಗೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಹೇಳ್ತಾರೆ, ಏನೂ ಇಲ್ಲ ಅದು, ಅಯ್ಯೋ ನನ್ನ ಹೆಣ್ಣಾನೆ ಎಲ್ಲೋ ಇದೆಯಲ್ಲ, ನಾನು ಯಾವಾಗ ಹೆಣ್ಣಾನೆ ಹತ್ರ ವಾಪಸ್ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಒಂಥರ ಮೂದಲಿಸ್ತಾ ಇರ್ಬೋದು. ಅದು ಆದಿಮೂಲ ಅನ್ನೋ ಹತ್ರ ಕೇಳಿಸ್ತಂತೆ, ಆದಿಮೂಲ ಅಂತ ಕರೆದ್ನಲ್ಲ ಬಂದೆ ನಾನು ಅಂತ, ಈ ತರ ಎಲ್ಲ ಹೇಳ್ತಾರೆ. ಅಂದ್ರೆ ಒಂದು ನಿಮಿತ್ತವಾಗಿ ನಾವು ಕರೆದು ಬಿಟ್ರೆ ಕೂಡ ಸಾಕು, ಬಂದು ನಮ್ಗೆ ಉಪಕಾರ ಮಾಡ್ತಾನೆ ಭಗವಂತ. ಅಷ್ಟೇ ಅಲ್ಲದೆ ಅದನ್ನ ನೋಡಿದ್ನಂತೆ, ಅವನು ಹಿಂದಿನ ಅಕೌಂಟ್ ನೋಡ್ತಾನೆ, ಎಲ್ಲವನ್ನ ಭಗವಂತ ಹಾಗೆ ಅವನಿಗೆ ಅವಲೋಕನ ಮಾಡುವುದು ಏನೂ ಕಷ್ಟ ಇಲ್ಲ, ನೋಡ್ತಾನೆ. ಅಯ್ಯೋ ಇಂದ್ರದುಮ್ನಾಗಿ ಇಷ್ಟು ಕಷ್ಟಪಟ್ಟು ಎಲ್ಲ ಭಕ್ತಿ ತೋರಿಸ್ತಾ ಇದ್ನಲ್ಲ, ಇವಾಗ ಪಾಪ ಆನೆ ಆಗ್ಬಿಟ್ಟಿದ್ದಾನೆ, ಶಾಪಗ್ರಸ್ತ. ಶಾಪ ಇವಾಗ ವಿಮೋಚನೆ ಆಗತ್ತೆ. ಎಂತ ವಿಮೋಚನೆ ಅಂತ ಹೇಳಿದ್ರೆ, ಇದಕ್ಕೊಂದು ಪ್ರಶ್ನೆ ಕೇಳ್ಕೊಂಡಿದ್ರು ನಾನು ಒಂದ್ಸತಿ ಅಲ್ಲಿ ತಿರುಪಾವೆ ಹೇಳ್ಬೇಕಾದ್ರೆ, ಸುಬ್ರಹ್ಮಣ್ಯ ನಗರದಲ್ಲಿ ಗಜೇಂದ್ರನಿಗೆ ಮೋಕ್ಷ ಸಿಗ್ತಾ ಇಲ್ಲ, ಬರೀ ಕಾಲ್ ಮಾತ್ರ ವಾಸಿ ಆಯ್ತಾ ಗಜೇಂದ್ರ ಮೋಕ್ಷ ಅಂದ್ರೆ ಏನು, ತುಂಬಾ ಚೆನ್ನಾಗಿ ಅದಕ್ಕೆ ಅವರು ಒಂದು ಹಾಡು, ಇವರು ವ್ಯಾಸರಾಯ ತೀರ್ಥರು ಯಾರೋ ಒಬ್ರು ಒಂದು ಮಧ್ವ ಸನ್ಯಾಸಿ ಅವರು ಒಂದು ಹಾಡು ಬರೆದಿದ್ದಾರೆ. ಆ ಹಾಡಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಕೆಳಗಡೆ ಬಂದು ಆನೆಯನ್ನ ಮೊದಲು ಗಾಯ, ಫಸ್ಟ್ ಏಡ್, ಶಿಶಿರ ಚಿಕಿತ್ಸೆ ಮಾಡ್ತಾರೆ. ಶಿಶಿರ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಮಾಡಿ ಆ ಹಲ್ಲುಗಳನ್ನ ಮೆತ್ತಗೆ ಬಿಳಿಸಿ, ಯಾವುದು ನರಗಳು ಡ್ಯಾಮೇಜ್ ಆಗದೆ ಇರೋ ತರ, ಮತ್ತೆ ಶಿಶಿರ ಚಿಕಿತ್ಸೆ ಮಾಡಿ ಹಾಗೆ ಒಂದು ಸವರ್ತಾನಂತೆ. ಆನೆಯನ್ನ ಸವರಿದ ತಕ್ಷಣ ಆನೆಗೆ ಚತುರ್ಭುಜ ಬರುತ್ತೆ ಅಂತ. ಅಂದ್ರೆ ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ ಇದೆಯಲ್ಲ, ಆನೆಗೆ ಚತುರ್ಭುಜ ಬರುತ್ತೆ. ಮೊಸಳೆ ಸಾಯತ್ತೆ, ಕತ್ತು ಕಟ್ ಮಾಡಿದಾಗ ಮೊಸಳೆ ಸತ್ತು ಅದು ಒಂದು ಗಂಧರ್ವನಾಗತ್ತೆ, ಅದಕ್ಕೂ ಶಾಪ ವಿಮೋಚನೆ ಆಗುತ್ತೆ, ಅದು ಗಂಧರ್ವನಾಗಿ ಗಂಧರ್ವ ಲೋಕಕ್ಕೆ ಹೋಗ್ತಾನೆ. ಆದ್ರೆ ಈ ಆನೆಗೆ ಏನಪ್ಪಾ ಅಂತ ಹೇಳಿದ್ರೆ ಮೋಕ್ಷ. ಆನೆ ಆನೆ ಚತುರ್ಭುಜನಾಗಿ ಮುಕ್ತಾತ್ಮನಾಗಿ ಭಗವಂತನ ಜೊತೆಗೆ ಗರುಡನ ವಾಹನದಲ್ಲಿ ಕೂರಿಸ್ಕೊಂಡು ವೈಕುಂಠ ಕರ್ಕೊಂಡು ಹೋಗ್ತಾನೆ. ಹಾಡು ತುಂಬಾ ಚೆನ್ನಾಗಿ
ಅವರು ಸ್ವಾಮಿಗಳು ಬರೆದಿದ್ದಾರೆ. ಅದರಲ್ಲಿ ಏನು ಸಂಶಯ ಬರೋದಿಲ್ಲ. ಗಜೇಂದ್ರನಿಗೆ ಹೇಗೆ ಮೋಕ್ಷ ಆಯ್ತು ಅಂತ ಕಣ್ಣಲ್ಲಿ ಕಟ್ಟಿದಂಗೆ ಬರೆದಿದ್ದಾರೆ. ಆತರ ಆ ಪ್ರಾಣಿ ಆ ನೋವಿಗೆ ಕರೀತೋ ಅದು ಏನ್ ಮಾಡ್ತೋ ಒಟ್ನಲ್ಲಿ ಆ ಹಳೆ ಲೆಕ್ಕವನ್ನೆಲ್ಲ ನೋಡಿ ಅಲ್ಲಿ ಮೋಕ್ಷ ಕೊಡ್ತಾನೆ ಭಗವಂತ. ಪಾಳ್ಯಾನೇದಿತ್ತು ಪಂಡೆ ಉತ್ತಮವಾದ ಸ್ಥಾನವನ್ನ, ಉತ್ತಮವಾದ ಲೋಕಕ್ಕೆ ಆ ಗಜೇಂದ್ರನನ್ನ ಕರ್ಕೊಂಡು ಹೋಗ್ತಾನೆ. ಆ ಹಳೆ ವೃತ್ತಾಂತದಲ್ಲಿ ನಮಗೆ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಜನ್ಮ ಯಾವುದೋ ಒಂದು ಹೀನ ಇದ್ರಲ್ಲಿ ಇದೆಯಲ್ಲ, ಪ್ರಾಣಿಯಲ್ಲಿ ಇದೆಯಲ್ಲ, ಅಥವಾ ಬೇರೆ ಯಾವುದೋ ವರ್ಣಾಶ್ರಮದಲ್ಲಿ ಇದೆಯಲ್ಲ ಅಂತ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ನಾವು ಮಾಡ್ಬೇಕಾಗಿದ್ದೆ ಮಾತ್ರ ಭಕ್ತಿ ಒಂದೇನೆ ಅಷ್ಟೇನೆ, ಬೇರೆ ಇನ್ನೇನು ಇಲ್ಲ ಅಂತ. ಇನ್ನೊಂದ್ 2 ಹಾಡು ಹೇಳಿ ಮುಗಿಸ್ತೇನೆ, ಯಾಕಂದ್ರೆ ಸ್ವಲ್ಪ ಲೇಟ್ ಆಗ್ತದಲ್ಲ. பண்டிப்பெரும்பதியை பண்டிப்பெரும்பதியை ஆக்கி பழிபாவம் ஆக்கி பழிபாவம் கொண்டிங்கு வாழ்வாரை கூறாதே கொண்டிங்கு வாழ்வாரை கூறாதே எண்டிசையும் பேத்த கரன்னாங்குடையான் எந்திசையும் பேத்த கரம் நான்குடையான் பேரோதி பேதைகாள் பேரோதி பேதைகள் தீர்த்தகரராமின் திரிந்து தீர்த்தகரராமின் திரிந்து பண்டிப்பெரும் பதியை ஆக்கி பழிபாவம் கொண்டிங்கு வாழ்வாரை கூறாதே எண்டிசையும் பேத்த கரன்னாங்குடையான் பேரோதி பேதைகாள் தீர்த்தகரராமின் திரிந்து. பண்டு இப்பெரும் பதியையாக்கி பழிபாவம் கொண்டிங்கு வாழ்வாரை கூறாதே என் திசையும் பேத்த கரம் நான்குடையான் பேரோதி பேதைகாள் தீர்த்தகரராமின் திரிந்து. ತುಂಬಾ ಬೈತಾರೆ ಆಳು ಇಲ್ಲೆಲ್ಲ. ಹೇಗೆ ಅಂದ್ರೆ ಸುಮ್ಮನೆ ನಮ್ಗೆ ಅರ್ಥ ಆಗದೆ ಇರೋದೇ ಒಳ್ಳೇದು. ಈ ಹಳೆ ತಮಿಳು ಅರ್ಥ ಆಗ್ಬಿಟ್ರೆ ನಾಚಿಕೆ ಆಗ್ಬಿಡುತ್ತೆ. ಪಂಡಿಪ್ಪೆರುಂಪತಿಗೆ ಹೊಟ್ಟೆ ಇರೋದೇ ತಿನ್ನೋಕೆ ಅನ್ನೋ ತರ ತಿಂತಾ ಇರ್ತೀವಿ ಅಂತ ಬೈತಾರೆ ನೋಡಿ. ಹೇಗೆ ಕೆಲವರೆಲ್ಲ ಹಾಗೇನೆ. ಹೇಗೆ ಅಂದ್ರೆ ಹಸು ನೀಗಿಸ್ಕೋಬೇಕು, ದೇಹವನ್ನ ಪೋಷಣೆ ಮಾಡ್ಬೇಕು, ಆದ್ರೆ ಜನ್ಮ ಇರೋದೇ ತಿನ್ನಕ್ಕೆ ಅನ್ನೋ ತರ ತಿಂತಾ ಇರಬಾರ್ದು. ಅವಾಗವಾಗ ಯಾಕೆ ಹೀಗೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ, ಪಂಚೇಂದ್ರಿಯಗಳನ್ನ ನಿಗ್ರಹ ಹೇಗ್ ಮಾಡೋದು, ಸಿಕ್ಕಿದ್ದೆಲ್ಲ ಸಿಕ್ಕಿದ ಕಡೆ ಯಾವ್ದಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ಎಲ್ಲವನ್ನ ರುಚಿ ನೋಡ್ಬಿಡ್ಬೇಕು, ತಿನ್ಬಿಡ್ಬೇಕು. ಯಾವಾಗ್ಲಾದ್ರೂ ಆಗ್ಲಿ ಸಮಯ ಅಂತ ಇಲ್ಲ, ಅವಾಗ ತಿನ್ಬಿಡ್ಬೇಕು. ಅದಕ್ಕೆಲ್ಲ ಒಂದು ಕ್ರಮ, ಒಂದು ಶಿಸ್ತ ಏನೂನೇ ಇಲ್ವಾ, ಅದನ್ನ ಇಲ್ಲಿ ಹೇಳ್ತಾರೆ. ಪಂಡಿಪ್ಪೆರುಂಪದಿ ಒಂದು ಹೊಟ್ಟೆನ ಹೇಗೆ ಅವ್ರು ಹೇಳ್ತಾರೆ, ಪಂಡಿಪ್ಪೆರುಂಪದಿಯೇ ಅಂದ್ರೆ ಒಂದು ಊರ್ ತರ ಮಾಡ್ಕೊಂಡಂತೆ, ಗೋಡೌನ್ ತರ ಮಾಡ್ಕೊಳ್ಳೋದು. ಅದಕ್ಕೆ ಆಹಾರ ನಿಯಮದಲ್ಲೆಲ್ಲ ಹೇಗೆ ಹೇಳ್ತಾರೆ ಅಂದ್ರೆ, ಕುಕ್ಕುಟಾಸನದಲ್ಲಿ ಕೂತ್ಕೊಳ್ಬೇಕು ಅಂತ. ಕುಕ್ಕುಟಾಸನದಲ್ಲಿ ಕೂತ್ಕೊಂಡ್ರೆ ಹೊಟ್ಟೆ ಅಮುಗ್ಬಿಡತ್ತೆ, ನಿಮ್ಗೆ ಜಾಸ್ತಿ ತಿನ್ನೋಕೆ ಆಗಲ್ಲ, ಆಟೋಮೆಟಿಕ್ ಆಗಿ ನಿಮ್ಗೆ ಡಯಟ್ ಆಗತ್ತೆ. ಕುಕ್ಕುಟಾಸನಲ್ಲಿ ನಮ್ಗೆ ಚೇರ್ ಮೇಲೆ ಕೂತ್ಕೊಂಡು ತಿನ್ನಕ್ಕೆ ಎಷ್ಟು ಕಷ್ಟ, ಕುಕ್ಕುಟಾಸನಲ್ಲಿ 1 ನಿಮಿಷನೂ ಹಾಕಕ್ಕಾಗಲ್ಲ. ಅಷ್ಟೇ ಹೊತ್ತು ನೀವು ತಿನ್ಬೇಕು ಅಂದ್ರೆ ಏನು ತಿನ್ನಕ್ಕೆ ಆಗಲ್ಲ. ಹೀಗಾಗ್ಬಿಟ್ಟಿದೀವಿ ನಾವು. ಅದೆಲ್ಲ ಆಹಾರ ನಿಯಮದಲ್ಲಿ ಅದಕ್ಕೊಂದು ಕತೆ ಆಯುಷಿಂಗರು ನಾನು ಹೇಳಿದ್ದೀನಿ ಹಲವಾರು ಸಲ. ಅದು ಒಬ್ಬನಿಗೆ ಏನ್ ಬರುತ್ತೆ ದಕ್ಷಿಣೆ ಕೊಟ್ಬಿಟ್ರಂತೆ. ಬಾಕಿ ಶಿಷ್ಯರೆಲ್ಲ ಹೇಳ್ತಾರೆ, ಅವ್ನು ಒಮ್ಮೆ ಸೊಲ್ಲಲ್ಲ, ಅವನಿಗೆ ದಕ್ಷಿಣೆ ಕೊಟ್ಟಿದ್ದಾಯ್ತು, ಬ್ರಾಹ್ಮಣನ ದಕ್ಷಿಣೆ ವಾಪಸ್ ಏನ್ ತಗೊಳ್ಳೋದು ಅಂತ. ಬಾಲಸ್ವಾಮಿ ಬನ್ನಿ ಅಂತ, ಏನ್ ಬರುತ್ತೆ ನಿಮ್ಗೆ, ಸಾಪಿಡ್ವೆ ಅಂತ ಹೇಳಿದ್ರಂತೆ. ಚೆನ್ನಾಗಿ ಊಟ ಮಾಡ್ತೀನಿ ಅಷ್ಟೇ ಅಂತ. ಸರಿ ಹಾಗಾದ್ರೆ ಸರಿ ಪರಿಮಾಲ್ದ ಸಾಫ್ಟ್ ಅಂತ ಹೇಳಿದ್ರಂತೆ. ಕರೆಕ್ಟಾಗಿ ಈಸ್ಟ್ ನೋಡ್ಕೊಂಡು ಕಾಲ್ ತೊಳ್ಕೊಂಡು ಬಂದಂತೆ. ಕಾಲ್ ತೊಳ್ಕೊಂಡು ಬಂದು, ಶಾಸ್ತ್ರದಲ್ಲಿ ಹೆಂಗೆ ಅಂದ್ರೆ ಕಾಲ್ ತೊಳ್ಕೊಂಡು ಬರ್ಬೇಕು, ಆ ಕಾಲು ಒಣಗೋವರೆಗೂ ನಾವು ತಿನ್ಬೋದು, ಒಣಗ್ಬಿಟ್ರೆ ಆಮೇಲೆ ತಿನ್ನೋಂಗಿಲ್ಲ. ಶಾಸ್ತ್ರದಲ್ಲಿ ಅದೇ ತರ ಕಾಲ್ ತೊಳ್ಕೊಂಡು ಡ್ರೈ ಆದ್ಮೇಲೆ ಮಲ್ಕೋಬೇಕು ಪಲ್ಲಂಗದಲ್ಲಿ. ಹಾಗೆ ಆ ಥರ ಇದೆ. ಕಾಲ್ ತೊಳ್ಕೊಂಡು ಕರೆಕ್ಟಾಗಿ ಈಸ್ಟ್ ಫೇಸಿಂಗ್ ಅಲ್ಲಿ ಕೂತ್ಕೊಂಡ, ಎಲ್ಲ ತಿಂದ. ಅವಾಗ ಕ್ರಮವಾಗಿ ಎಲ್ಲ ಬಡಿಸಿದ್ರು, ಎಲ್ಲವನ್ನ ತಿಂದ, ಎಲ್ಲ ಮಾಡ್ದ. ಅವಾಗ ಉಪ್ಪಿನಕಾಯಿ ಹಾಕ್ದಾಗ ಏನ್ ಮಾಡ್ತಾರಂತೆ, ಉಗುರ್ನಲ್ಲಿ ಜಿಗಿಡ್ತಾನ ಅವನು. ಅದಕ್ಕೆ ಹರಿಶಂಕರ ಹಿಂಗ್ ನೋಡ್ದಂತೆ, ಇವನು ಸಾಪಿಡ ಬರು ಅಂತ ಹೇಳಿದ್ರೆ ಶಾಸ್ತ್ರೀಯವಾಗಿ ಕರೆಕ್ಟಾಗಿ ತಿನ್ಬೇಕು. ಉಗುರ್ನಲ್ಲಿ ಜಿಗಿಟಿದ ಪದಾರ್ಥ ಯಾವ್ದು ತಿನ್ಬಾರ್ದು ನಾವು. ಅದಕ್ಕೆ ಅವನಿಗೆ ತಕ್ಷಣ ಹೇಳ್ಬಿಡಂತೆ, ಯಾವ ಊರು ಸ್ವಾಮಿ ಅಂತ ಕೇಳಿದ್ರಂತೆ. ಊರುಗಾಯ ಕಿಳ್ಳ ಮಾಟೆ, ಊರು ಪೇರು ಸೊಲ್ಲ ಮಾಟೆ ಅಂತ ಹೊಟ್ಟೋದ ಅಂತ ಹೇಳ್ತಾರೆ. ಇದೆಲ್ಲ
ನಡೆದಿದ್ದ ಕತೆ ಇದು. ಯಾಕೆ ಅಂತ ಹೇಳಿದ್ರೆ ಅವ್ರ ಪಾಪ ದಕ್ಷಿಣ ತಗೊಂಡಿದ್ದ ತಿಂದ ಹೋದ ಅಂತ ಹೀಗೆಲ್ಲ ಹಲವಾರು ಕತೆ ಹೇಳ್ತಾರೆ. ಪಂಡಿತ್ ಪೆರುಂ ಪದಿಯೇ ಒಂದು ಹೊಟ್ಟೆನ ಒಂದು ಊರ್ ತರ ಮಾಡ್ಕೊಂಡು ಅದಕ್ಕೆ ಸುಮ್ಮನೆ ತುಂಬಿಸ್ಕೊಳ್ತಾ ಇರ್ತಾರೆ. ಆಕಿ ಪಳಿ ಪಾವಂ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅದಕ್ಕೋಸ್ಕರ ಪಳಿ ಪಾವಂ ಅಂತ ಮಾಡ್ಬೇಕಾಗಿರೋ ಸುಳ್ಳುಗಳು, ಬೇಡದೇ ಇರೋ ಸುಳ್ಳುಗಳನ್ನೆಲ್ಲ ಹೇಳ್ಕೊಂಡು ಹೊಟ್ಟೆ ಹೊರೆಯೋಕ್ಕೋಸ್ಕರ ಅದರಿಂದ ಬರುವಂತ ಪಾಪಗಳನ್ನೆಲ್ಲ ಶೇಖರಿಸ್ಕೊಂಡು ಅಂತ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಿಂದ್ರೆ ನಮ್ಗೆ ಅದು ಬೇಕಲ್ಲ, ಬೇಕಾಗಿದ್ದಕ್ಕಿಂತ ಜಾಸ್ತಿ ತಿಂದ್ರೆ ಏನಾಗುತ್ತೆ, ಅದನ್ನ ಸಂಪಾದಿಸಕ್ಕೆ ಒಂದು ದಾರಿ ಹುಡ್ಕೊಳ್ಬೇಕಾಗುತ್ತೆ. ಸರಿಯಾದ ದಾರಿ ಇರ್ಬೋದು, ತಪ್ಪಾದ ದಾರಿ ಇರ್ಬೋದು, ಅದರಿಂದ ಬರುತ್ತೆ ಇನ್ನು ಕೆಲವು ಪಾಪಗಳು. ಅದೆಲ್ಲ ಕೊಂಡಿಂಗ ವಾಳ್ವಾರಿ ಕೂರಾದೆ, ಅವ್ರ ಬಗ್ಗೆ ನನಗೆ ಹೇಳ್ಬೇಡ, ನೀನು ಆ ಥರದವ್ರ ಬಗ್ಗೆ ನಾನು ಖಂಡಿತವಾಗ್ಲೂ ನನಗೆ ಹೇಳ್ಬೇಡ ಅಂತ ಹೇಳ್ತಾರೆ ಆಳ್ವಾರ್. ಎಂಟಿಶಯಂ ಪೇರ್ತ ಕರನ್ನ ಒಡೆಯ, 8 ದಿಕ್ಕುಗಳಿಗೂ ಆಗುವಷ್ಟು ದೊಡ್ಡ ತೋಳಿದೆಯಂತೆ ಭಗವಂತನಿಗೆ. ತಮಾಲ ವೃಕ್ಷ ಅಂತ ನಾವು ಹೇಳ್ತೀವಲ್ಲ, ನಾವು ಇದರಲ್ಲಿ ಎಲ್ಲ ದೇಶಿಕ ಸ್ತೋತ್ರದಲ್ಲೆಲ್ಲ ಹೇಳಿದ್ರು ನೋಡಿ, ತಮಾಲ ವೃಕ್ಷ ತರ ಅಷ್ಟು ದೊಡ್ಡ, ಎಲ್ಲರನ್ನ ಹಿ ಕ್ಯಾನ್ ಪ್ರೊಟೆಕ್ಟ್. ಅಷ್ಟು ದೊಡ್ಡ ಬಾಹು, ಸುಂದರ ಬಾಹು ಭಗವಂತನ. ನಾವುಡೆಯ ಪೇರೋದಿ ಪೇದೆಹಳ, ಪೆದ್ದ ಪೆದ್ದಾಗಿ ಏನೇನೋ ಮಾಡ್ತಿದ್ರೆ ಬೇಡದೇ ಇರೋ ಕೆಲಸ ಎಲ್ಲ ಭಗವಂತನನ್ನ ಸ್ಮರಣೆ ಮಾಡಿ ಬೈತಾರೆ. ಪೇದೆಹಳ ಅಂದ್ರೆ ಇನ್ನಸೆಂಟ್, ನಿಮ್ಗೆ ಗೊತ್ತಿಲ್ಲ, ಹುಟ್ಟಿರೋದೇ ಈ ಸಂಸಾರದಲ್ಲಿ ಅದು ಇದು ನೋಡಿ ಚೆನ್ನಾಗಿರೋದು, ಒಂದು ದೃಶ್ಯ, ಒಂದು ಊಟ, ಇದು ಮಾಡಕ್ಕೆ ಅಂತ ಅನ್ಕೊಂತಿದ್ದೀರಾ. ಅದೆಲ್ಲ ಅವನು ಪೇರೋದಿ, ಅವನ ನಾಮವನ್ನ ಹೇಳಿ ಪೇದೆಹಾಳ್, ಗೊತ್ತಿಲ್ಲ ನಿಮ್ಗೇನು ಮಾಡಿ ಈ ತರ ಅಂತ ಹೇಳ್ತಾರೆ. ಅದರಿಂದ ನಿಮ್ಗೆ ಏನಾಗತ್ತೆ ಅಂದ್ರೆ, ತೀರ್ಥಕರ ರಾಮಿನ್ ನೀರ್, ನೀವೇ ಊರೂರು ಸುತ್ತಿ ಎಲ್ಲ ಮಾಡಿದ್ರೆ ನಿಮ್ಮಿಂದ ಪವಿತ್ರಗೊಂಡ್ಬಿಡದೆ ಭೂಮಿ ಎಲ್ಲ. ನೀವು ಓಡಾಡಿರೋ ಜಾಗ ಎಲ್ಲ ಭಗವಂತನ ನಾಮಗಳನ್ನ ಹೇಳ್ಕೊಂಡು ನೀವು ಈ ತರ ಸುತ್ತಾ ಇದ್ರೆ ನೀವು ಓಡಾಡಿರೋ ಜಾಗ ಕೂಡ ಪವಿತ್ರ ಆಗುತ್ತೆ. ಅಟ್ಮಾಸ್ಫಿಯರ್ ಪೊಲ್ಯೂಷನ್ ಹೋಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಒಳ್ಳೆ ನಾಮಸ್ಮರಣೆ ಮಾಡಿದ್ರೆ ಆ ತರಂಗಗಳೆಲ್ಲ ಇದೆಯಲ್ಲ, ಅಲ್ಲಿರುವಂತ ಒಂದು ಕಲುಷಿತವಾದ ವಾತಾವರಣ ಅದು ಕೂಡ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಹಾಡು ಹೇಳಿ ನಾನು ಮುಗಿಸ್ಕೊಳ್ತೀನಿ. ತಿರಿಂದದ ವೆಂಶಮತ್, திரிந்தது வெம்சமத்து தேர்கடவி அன்று, தேர்கடவி அன்று, பிரிந்தது சீதையை மான் பின் போய், பிரிந்தது சீதையை மான் பின் போய், புரிந்ததுவும் கண் பள்ளி கொள்ள, புரிந்ததுவும் கண் பள்ளி கொள்ள, அழகியதே நாகத்தின், அழகியதே நாகத்தின், கண் பள்ளி கொள்வான் தனக்கு, கண் பள்ளி கொள்வான் தனக்கு. திரிந்தது வெம்சமத்து தேர்கடவி அன்று, பிரிந்தது சீதையை மான் பின் போய், புரிந்ததுவும் கண் பள்ளி கொள்ள, அழகியதே நாகத்தின், தன் பள்ளி கொள்வான் தனக்கு. திரிந்தது வெண்சமத்து தேர்கடவி அன்று, பிரிந்தது சீதையை மான் பின் போய், புரிந்ததுவும் கண் பள்ளி கொள்ள, அழகியதே நாகத்தின் தன் பள்ளி கொள்வான் தனக்கு. ಈ ಹಾಡಲ್ಲಿ ಆಳ್ವಾರು ತುಂಬಾ ನೊಂದ್ಕೊಳ್ತಾರೆ, ತುಂಬಾ ದುಃಖ ಅವ್ರಿಗೆ. ಏನಪ್ಪಾ ಅಂತ ಹೇಳಿದ್ರೆ, ಎಂಥ ಭಗವಂತ, ಎಂಥ ಕರುಣಾಮಯಿ, ಎಂಥ ಕೃಪಾಳು, ಇವನನ್ನ ನಾವು ಹೇಗೆಲ್ಲ ನಡೆಸ್ಕೊಳ್ತೀವಿ. ಯಾಕಪ್ಪ ಅಂದ್ರೆ ಏನೆಲ್ಲ ವಿಭವ ಅವತಾರದಲ್ಲಿ ಬಂದಾಗ ಏನೆಲ್ಲ ಕಷ್ಟ ಕೊಡ್ತೀವಿ. ಅವ್ನು ಯಾಕೆ ಅವತಾರ ಮಾಡ್ಕೊಂಡು ಬರ್ಬೇಕು, ಅದ್ರ ಬದಲು ಅವ್ನು ಏನ್ ಮಾಡ್ಬೋದು ಅಂತಂದ್ರೆ, ಕಣ್ಪಳ್ಳಿ ಕೊಳ್ಳ ಸುಖವಾಗಿ ಆ ಕ್ಷೀರಸಾಗರದಲ್ಲಿ ಸುತ್ತಲೂ ಹಾಲು ಹರಿತಾ ಇದೆ, ಮಧ್ಯದಲ್ಲಿ ತಣ್ಣಗೆ ಅನಾಹತ್ತಿನ ಹಾಸಿಗೆ ಮೇಲೆ ಯಾಕೆ ಮಲ್ಕೊಂಡಿರ್ಬೋದಪ್ಪ. ಯಾಕೆ ಅವತಾರ ಮಾಡಿ ಬರ್ಬೇಕು ಅಂದ್ರೆ, ನಾವುಗಳು ಅವನಿಗೆ ಕಷ್ಟ ಕೊಡ್ತಾ ಇರ್ತೀವಿ. ನಮ್ಮನ್ ಬಂದು ಕಾಪಾಡು, ನಮ್ಮನ್ ಬಂದು ಕಾಪಾಡು ಅಂತ ದೇವತೆಗಳೆಲ್ಲ ಕೇಳ್ತಾನೆ ಇರ್ತಾರೆ. ನನಗ್ ಹವಿಸ್ ಬರ್ತಾ ಇಲ್ಲ, ನನಗೆ ಇದು ಬರ್ತಾ ಇಲ್ಲ, ಯಾರು ಅಲ್ಲಿ ಯಾಗ ಮಾಡ್ತಾ ಇಲ್ಲ, ಅಲ್ಲೆಲ್ಲ ರಾಕ್ಷಸರ ಕಾಟ, ಹೀಗೇನೆ ಮಲ್ಕೊಳಕ್ಕೆ 1 ನಿಮಿಷ ಬಿಡೋದಿಲ್ಲ ಅವನನ್ನ. ಅವನ್ ತಲೆ ತಿಂತಾ ಇರ್ತಾರೆ. ತಣ್ಪಳ್ಳಿ ಕೊಳ್ವಾ ತನಕ, ತನ್ನಷ್ಟಕ್ಕೆ ತಾನೇ ಪರಮಪದದಲ್ಲಿ ಸೌಖ್ಯವಾಗಿ ಇದ್ಬಿಡ್ಬೋದು, ಅಥವಾ ವ್ಯೂಹದಲ್ಲಿ ಕಣ್ಣು ಮುಚ್ಕೊಂಡು ಕಣ್ಣು ತೆಗಿದೇನೆ ಇದ್ಬಿಡ್ಬೋದು, ಯಾರನ್ನೂ ಕೇಳ್ದೆ. ಆದ್ರೆ ಪಾಪ ಅವನು ಬಂದು ನಮ್ಗೆ ಸಹಾಯ ಮಾಡ್ಬೇಕು ಅಂತ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ, ತಿರಿಂದದು ವಂಶ ಮತ್ತೆ ಆ 18 ದಿವಸ ತೇರು ಓಡಿಸ್ಬೇಕಾದ್ರೆ ಅರ್ಜುನ ಇದಾನಲ್ಲ, ಹಾಗೆ ಕಾಲಲ್ಲೆಲ್ಲ ಸಾರಥಿಗಳನ್ನ
ಭುಜದ ಮೇಲೆ ತಿವಿತಾರಂತೆ. ಹಾಗೆ ಈ ಕಡೆ ಓಡಿಸು, ಆ ಕಡೆ ಹೋಗು, ಅದ್ ಮಾಡು, ಇದು ಮಾಡು. ಅದ್ರಲ್ಲೂ ಈ ಕೃಷ್ಣನನ್ನ ಎಷ್ಟು ಕಡೆ ಅವನು ಕಾಪಾಡ್ತಾನೆ. ಭಗದತ್ತನ ಇದು ಬಂದಾಗ ತನ್ನ ಎದೆಗೆ ತಗೋತಾನೆ ಅದನ್ನ. ಆ ಕೋಡು, ಭಗದತ್ತನ ಕೋಡು ಬೇಡ, ರಥವನ್ನ ಬೇರೆ ಕಡೆ ಓಡಿಸ್ತಾರೆ. ಯಾಕೆ ಇಲ್ಲ, ನಾನ್ ತಗೋತೀನಿ, ನೀನ್ ಸುಮ್ನೆ ನಿಂತ್ಕೋ ಅಲ್ಲಿ ಅಂತ ಹೇಳಿದ್ರೆ, ನಿನ್ ಕೈಲಿ ಆಗಲ್ಲ ಅಂತ ಕೇಳದೇ ಇಲ್ಲ. ಅವಾಗ ಏನ್ ಮಾಡ್ತಾನೆ, ಅವನೇ ಸ್ವಲ್ಪ ತೇರನ್ನ ಹೀಗೆ ಮೇಲಕ್ಕೆ ಎತ್ತರಿಸಿ ತನ್ನ ಎದೆಗೆ ಅದನ್ನ ಬಾಣವನ್ನು ತಗೊಳ್ತಾನೆ ಭಗವಂತ. ಅಷ್ಟೆಲ್ಲ ಕಷ್ಟ, ಆ ಗಾಯಗಳೆಲ್ಲ ಭಗವಂತನಿಗೆ ಕೊಡ್ತಾನೆ ಯುದ್ಧ ಮಾಡಿಸಿ. ಅದಕ್ಕೆ ವಂಶ ಮತ್ತೆ ಘೋರವಾದ ಯುದ್ಧದಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಿಸ್ತಾನಂತೆ 15 ದಿವಸ. ಕೊನೇ ದಿವಸನೂ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನೀನ್ ಮೊದ್ಲು ಇಳಿ ಅರ್ಜುನ ಅಂತ ಹೇಳಿದ್ರೆ, ನೀನಲ್ವಾ ನನ್ನ ಇಳಿಸ್ಕೊಳ್ಬೇಕು, ನಾನು ಯಾಕೆ ಮೊದ್ಲು ಇಳಿಬೇಕು ಅಂತ ಗಲಾಟೆ ಮಾಡ್ತಾನೆ. ನೀನು ಇಳಿ, ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದಾಗ ಸಿಟ್ಕೊಂಡೇ ಇಳಿತಾನಂತೆ. ಆದ್ರೂ ಇವನು ತುಂಬಾ ಜಾಸ್ತಿ ಆಯ್ತು, ಇವನು ತೇರೋಟಿ ತರ ಇಲ್ಲ, ಇವನು ದೊಡ್ಡಸ್ಕೆ, ಇವನು ಜಾಸ್ತಿ, ಇವನು ಗೊಲ್ಲ ಅಂತ ಅನ್ಕೊಂಡು ಬೈಕೊಂಡು ಇಳ್ಕೊಳ್ತಾನೆ. ಅವಾಗ ಇಳಿದ್ಮೇಲೆ ಭಗವಂತನ ಅಲ್ಲಿಂದ ಜಿಗಿತಾನೆ ಇದು. ಅವಾಗ ಇಡೀ ರಥ ಸ್ಫೋಟ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಅದನ್ನ ನೋಡಿ ಹಾಗೆ ಎದೆ ಒಡೆದೋದಂಗ ಆಗ್ಬಿಡುತ್ತೆ ಅರ್ಜುನನ್ಗೆ. ಕೃಷ್ಣ ಏನಿದು ಅಂತ. ಅದಕ್ಕೆ ನಾನು ನಿನ್ನ ಮೊದಲು ಇಳಿದಿದ್ದು, ಈ 18 ದಿವಸದಲ್ಲಿ ಯಾವ ಯಾವ ಅಸ್ತ್ರಗಳೆಲ್ಲ ಹಾಕಿದ್ರು ಅದೆಲ್ಲ ನಾನು ಅದ್ರಲ್ಲಿ ಒಳಗಿದ್ದೆ ಅಂತ ಅದು ಕೆಲಸ ಮಾಡ್ತಾ ಇರ್ಲಿಲ್ಲ. ನೀನು ಕೊನೆ ದಿವಸ ಇವತ್ತು ಅದನ್ನೆಲ್ಲ ಉಪಸಂಹಾರ ಆಗ್ಲೇಬೇಕು, ಅದಕ್ಕೋಸ್ಕರ ಅದೆಲ್ಲ ಸ್ಫೋಟ ಆಯ್ತು. ಹಾಗೆಲ್ಲ ಕಾಪಾಡ್ತಾನೆ. ಅದನ್ನ ಹೇಳ್ತಾರೆ, ತಿರಿಂದದ ವಂಶ ಘೋರವಾದ ಯುದ್ಧದಲ್ಲಿ ತಿರುಗಾಡಿ ತೇರ್ ಕಡವಿ ಅಂದ್ರೆ ಪಾಪ ತೇರ್ ಹಿಡ್ಕೊಂಡು ಜೀನು ರಿಕಾಪು ಆ ಕುದುರೆಗಳಿಗೆ ಮೊದಲು ತಿನ್ನಿಸ್ತಾನಂತೆ. ಹುರುಳಿ ಮತ್ತೆ ನೀರು ಹಾಕ್ಬಿಟ್ಟು ಆಮೇಲೆ ತಾನು ತಿನ್ಬೇಕು ಅಂತ. ಎಂತ ಒಂದು ಮನಸ್ಸು ನೋಡಿ ಭಗವಂತನಿಗೆ. ಹಾಗೆ ಅಯ್ಯೋ ಎಷ್ಟು ಶ್ರಮ ಆಗಿದೆ ಅವಕ್ಕೆ, ಮೊದಲು ಅವಕ್ಕೆ ಊಟ ಕೊಡ್ಬೇಕು ಅಂತ ಹೇಳಿ ಹುರುಳಿ ಮತ್ತೆ ಇದು ನೆನೆಸಿದ ಹುರುಳಿ ಅದನ್ನೆಲ್ಲ ಮೊದಲು ಕುದುರೆಗೆ ತಿನ್ನಿಸ್ಬಿಟ್ಟು ಆಮೇಲೆ ತಾನು ನೀರು ಕುಡಿಬೇಕು ಅಂತ. ಕುದುರೆಗೋಸ್ಕರ ಒಂದು ನೀರನ್ನ ಅಲ್ಲಿ ತೋಡ್ತಾನೆ, ನೀರು ಬರ್ಸ್ತಾನೆ. ಅದೆಲ್ಲಾನು ಇದೆ ಮಹಾಭಾರತ ಯುದ್ಧದಲ್ಲಿ. ಪಿರಿಂದದ ಸೀತೆಯೇ ಸೀತೆಗೆ ಒಂದು ಜಿಂಕೆ ಬೇಕು ಅಂತ ಕೇಳಿದಾಗ, ಅಯ್ಯೋ ಪಾಪ ನನ್ನ ಹೆಂಡತಿ ಕಾಡಲ್ಲಿ ಇನ್ನೇನ್ ಕೇಳ್ತಾಳೆ, ಸೀರೆನಾ ಒಡವೆನ, ಒಂದು ಜಿಂಕೆ ತಾನೆ ಅಂತ. ಇದೆಲ್ಲ ಸಂಸಾರಿಗಳು ಎಮೋಷನಲ್ ಆಗಿ ಸಿಕ್ಕಾಕೊಳತ್ರ. ಆ ತರ ಹೋಗಿ ಪಾಪ ಒಂದು ಜಿಂಕೆ ಚಂದ್ರಕೋಸ್ಕರ ಸೀತೆಗೆ ಅಂತ ಮಾನ್ಪಿನ್ ಪೋಯಿ ಅವಳನ್ನೇ ಕಳ್ಕೊಂಡ್ಬಿಟ್ಟ. ಪಾಪ ರೀ ನಮ್ ದೇವ್ರು ಅಂತ ಇಲ್ಲಿ ಬೇಚಾಡ್ಕೊಳ್ತಾರೆ ಆಳ್ವಾರ್. ಇದನ್ನೆಲ್ಲ ಈ ಕಷ್ಟಗಳನ್ನೆಲ್ಲ ಯಾಕೆ ಕೊಡೋದು? ಅದಕ್ಕೆ ನಮ್ಮ ಕರ್ಮಗಳು ಯಾವಾಗ ಕೆಟ್ಟ ಕರ್ಮಗಳೆಲ್ಲ ಬಲಿಯುತ್ತೋ ಆ ಪಾಪಗಳನ್ನೆಲ್ಲ ನಾಶ ಮಾಡ್ಬೇಕಾದ್ರೆ ಭಗವಂತ ಅವತಾರ ಮಾಡಿ ಬರ್ಬೇಕು. ನಾನು ಹೇಳಿದ್ನಲ್ಲ, ಯಾರೋ ತುಂಬಾ ಚುಪಂಡರಾಗಿ ಯಾವಾಗ್ಲೂ ಬೇರೆಯವ್ರ ದುಡ್ಡಲ್ಲೇ ಎಲ್ಲ ಕಾಲ ಕಳೀತಾ ಇರ್ತಾರೆ ಅಂದ್ರೆ, ಒಂದು ದೊಡ್ಡ ಹಂದಿಯಾಗಿ ಅವ್ರ ಶರಣಾಗತಿ ಮಾಡ್ಕೊಂಡ್ಬಿಟ್ಟು ಅವ್ರ ಮೋಕ್ಷಕ್ಕೆ ಹೋಗ್ಬಿಟ್ರೆ ಅವ್ರ ಪಾಪಗಳೆಲ್ಲ ಏನಾಗತ್ತೆ? ಅವಾಗ ಪಾಪ ದೊಡ್ಡ ಹಂದಿಯಾಗಿ ಭಗವಂತ ಅದನ್ನೆಲ್ಲ ಕಳಿಬೇಕು. ಒಂದೊಂದು ಅವತಾರಕ್ಕೆ ಒಂದೊಂದು ವಿಶೇಷವಾಗಿ ಆತರ ಗುಣ ಇದೆ, ಆತರ ಎಲ್ಲ ಮಾಡ್ಬೇಕು. ಅದಕ್ಕೆ ಇದೆಲ್ಲ ಪೂರಿಂದದವಂ ಅದೇ ಇದೆಲ್ಲ ಗೊತ್ತಿದ್ದು ಕೂಡ ಪಾಪ ಅವನು ಅವತಾರ ಮಾಡ್ಕೊಂಡ್ ಬರ್ತಾನೆ. ಅವನ್ ಪಾಡಗ ಅವ್ನು ಹೋಗಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡಿರ್ಬೋದು, ಆದ್ರೆ ಅದ್ ಮಾಡಲ್ಲ ನೋಡಿ. ಇದೆಲ್ಲ ಮಾಡಾದ್ಮೇಲೆ ಸುಸ್ತಾಗ್ಬಿಟ್ಟು 3 ಲೋಕವನ್ನ ಅಳ್ಕೊಂಡು ಸುಸ್ತಾಗಿ ಪಳ್ಳಿಕೊಂಡಾನ, ಅಲ್ಲಿ ಹೋಗಿ ಆಮೇಲೆ ಮಲ್ಕೊಳ್ತಾನೆ ಹಾವಿನ ಹಾಸಿಗೆನಲ್ಲಿ ಅಂತ ಹೇಳ್ತಾನೆ. ಇಲ್ಲಿ ಮುಗಿಸ್ಕೊಳ್ತೇನೆ. ಭೂತತ್ತಾಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವತಂ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ ಸ್ವಲ್ಪ.